ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಕಾರ್ಯಕ್ರಮದ ಸರಣಿಯಲ್ಲಿ ಇವತ್ತಿನ ಅತಿಥಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. 5 ಬಾರಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲವು ಪ್ರಮುಖ ಖಾತೆಗಳನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿರುವಂತಹ ಜನಪ್ರಿಯ ಮತ್ತು ಜನಪ್ರಿಯ ನಾಯಕರಾದಂತಹ ಮಾನ್ಯ UT ಖಾದರ್ ಅವರು. ಖಾದರ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ಯಾಕೆ ನಿದ್ದೆ ಸ್ವಲ್ಪ ಕಮ್ಮಿ ಆಗಿದೆ? ಇಲ್ಲ, ಮಾಮೂಲಿ ಅಂತ. ನೀವು ಮೊದಲೇ ತುಂಬ ಬ್ಯುಸಿ, ಈಗಿನ್ನು ಸ್ಪೀಕರ್ ಆದ್ಮೇಲೆ ನಿಮ್ಮ ಬದುಕು ಹೇಗಾಗಿದೆ? ಇಲ್ಲ, ಬಹುಶಃ ಇದು ಸ್ಪೀಕರ್ ಆಗಿ ನಾನು ಹಿಂದಿನ ನನ್ನ ಕೆಲಸ ಜವಾಬ್ದಾರಿ ಏನಿತ್ತ, ಮನುಷ್ಯ ಜನರ ಸಾಮಾನ್ಯ ಜೊತೆ ಬೆರೆತುಕೊಳ್ಳುವಂಥದ್ದು ಮತ್ತು ಅವರ ಕಷ್ಟ ಕಾರ್ಯಗಳು ಒಬ್ಬ ಶಾಸಕರಿಗೆ ನಮ್ಮ ಕೆಲಸಕ್ಕೆ ಬರ್ತಾರೆ, ಅದನ್ನು ನಾನು ಅಟೆಂಡ್ ಆಗುವಂಥದ್ದು. ಫಸ್ಟ್ ನನ್ನ ಜವಾಬ್ದಾರಿ ನಿಭಾಯಿಸಿಕೊಂಡು ನನ್ನ ಸ್ಪೀಕರ್ ಸ್ಥಾನದ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಸಂತೋಷದಿಂದ ಇದ್ದೇನೆ. ಓಕೆ ಸರ್, ನಿಮ್ಮ ಎಲ್ಲ ಮಾತುಗಳನ್ನು, ಸಂದರ್ಶನಗಳನ್ನೆಲ್ಲ ನೋಡಿದರೆ ಹೆಚ್ಚಾಗಿ ಅಲ್ಲಿ ರಾಜಕೀಯ ಮಾತುಗಳೇ ಇರ್ತವೆ, BJP, ಕಾಂಗ್ರೆಸ್ಸು ಇತ್ಯಾದಿ ಇತ್ಯಾದಿ ಅಂತ. ಬಟ್ ಇಲ್ಲಿ ಕೆಲವು ಖಾಸಗಿ ವಿಚಾರಗಳನ್ನು ನಿಮ್ಮ ಹತ್ರ ತಿಳ್ಕೊಳ್ಬೇಕು ಅಂತ. ಸಂತೋಷ. ನಿಮ್ಮ ತಂದೆಯವರಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ನೋಡಿ, ಈ ಜನ್ರೇಷನ್ನಿಗೆ ಪ್ರಾಯಶಃ ನಿಮ್ಮ ತಂದೆಯವರ ಹೆಸರನ್ನು ಮಾತ್ರ ಕೇಳಿದೇವೆ ಬಿಟ್ಟರೆ, ಆದರೆ ಅವ್ರು ಇದ್ದಂಥ ರೀತಿ, ಅವ್ರು ಬದುಕಿದಂಥ ರೀತಿ ಪ್ರಾಯಶಃ ಯಾರಿಗೂ ಗೊತ್ತಿಲ್ಲ. ನಿಮ್ಮ ತಂದೆಯವ್ರ ಬಗ್ಗೆ ಒಂದೆರಡು ಮಾತಿಂದ ಸ್ಟಾರ್ಟ್ ಮಾಡೋಣ. ನನ್ನ ತಂದೆಯವರು ಅತ್ಯಂತ ನೇರ ನುಡಿ, ಸ್ವಾಭಿಮಾನದ ವ್ಯಕ್ತಿತ್ವ. ಯಾವುದೇ ಕಷ್ಟ ಬಂದರೂ ಕೂಡ ಯಾರಿಗೂ ಕೂಡ ತಲೆ ತಗ್ಗಿಸುವವರು ಅಲ್ಲ, ತಗ್ಗಿಸಿದವರು ಕೂಡ ಅಲ್ಲ ಅವರ ವ್ಯಕ್ತಿತ್ವದಲ್ಲಿ. ಮತ್ತೆ ನಾನು ಕಾಲೇಜಿನಲ್ಲಿದ್ದಾಗ ಏನೇ ಸಣ್ಣ ಪುಟ್ಟ ಅದನ್ನು ತಪ್ಪಿಲ್ಲದಿರಲಿ, ಕೆಲವೊಂದು ಸಲ ನನ್ನನ್ನು ಕೂಡ ಅವರು ಅದಕ್ಕೆ ನನ್ನ ಮಗ ಅಂತ ಹೇಳಿ ಅವರೇನು ಎಲ್ಲಿ ಕೂಡ ಮುಲಾಜಿರ್ತಿರ್ಲಿಲ್ಲ. ಒಂದೇ ಟ್ರೀಟ್ಮೆಂಟ್ ಇದರಲ್ಲಿ. ನಾನು ಒಂದೇ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ, ನಾನು ಕಾಲೇಜಿನಲ್ಲಿ ಸೆಕೆಂಡ್ರಲ್ಲಿ ಇದ್ದಾಗ ಅಲ್ಲಿ SDM ಕೆಳಗಡೆ ಏನೋ ಯಾರ್ದ ಸಣ್ಣ ಪುಟ್ಟ ಕಾಲೇಜ್ ಸ್ಟೂಡೆಂಟ್ ಇದು. ಓಕೆ, ನನ್ನ ಹತ್ರ ಬಂದು 12 ಗಂಟೆಗೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ನೀವು ಸ್ಟೇಷನ್ ಬರ್ಬೇಕಂತೇಳಿ. ನಾನು ಕ್ಲಾಸ್ ಒಳಗೆ ಇದ್ದೆ, ಪೊಲೀಸ್ ಸ್ಟೇಷನ್ ಕದ್ರಿಗೆ ಹೋದೆ, ಓಲ್ಡ್ ಸ್ಟೇಷನ್. ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಮ್ಯಾನ್ ಬಿಹೈಂಡ್ ದಿ ಆಕ್ಷನ್, ಎಲ್ಲ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಬಗ್ಗೆ ನೀನೇ ಇರುವುದು, ನಮ್ಗೆ ಕಂಪ್ಲೇಂಟ್ ಬಂದಿದೆ, ನಿನ್ನ ಮೇಲೆ ಕೇಸ್ ಆಗಿದೆ ಅಂತೇಳಿ. ನಾನು ಹೇಳಿದ್ದೀನಿ, ಅಲ್ಲಿ ಫೋನ್ ಮಾಡಿ ಕೇಳಿ ನಮ್ಮ ಲೆಕ್ಚರ್ ಹತ್ರ, ಅಟೆಂಡೆನ್ಸ್ ಬುಕ್ಕಲ್ಲಿ ನನ್ನ ಅಟೆಂಡೆನ್ಸ್ ಇದೆ, ಅಲ್ಲಿ ನಾನು ಕೂತ್ಕೊಂಡದ್ದು, ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದೆ. ಅಲಿಬಿ ಎಲ್ಲ ಕೋರ್ಟಲ್ಲಿ, ಇಲ್ಲಿ ಎಲ್ಲ ಅಲಿಬಿ ಹೇಳುವಂಥದ್ದು ಇಲ್ಲ ಅಂತ ಹೇಳಿತು. ಸುಮ್ಮನಿದ್ದೆ. ಆಗ ವಾಟ್ಸಪ್, ಮೊಬೈಲ್ ಅದೇನು ಇಲ್ಲ ಆ ಕಾಲದಲ್ಲಿ, ಬರೀ ಲ್ಯಾಂಡ್ಲೈನ್ ಫೋನ್ ಮಾತ್ರ. ಮತ್ತು ನನ್ನ ತಂದೆಗೆ ಶಾಸಕ ಆದಾಗ ತಂದೆಗೆ ಫೋನ್ ತಗೊಂಡ್ರು, ಹೀಗೆ ಅಲ್ಲಿ SDM ಲಾ ಕಾಲೇಜ್ ಕೆಳಗಡೆ ಮಕ್ಕಳ ಸ್ವಲ್ಪ ಸಮಸ್ಯೆ ಆಗಿದೆ, ಅದ್ರಲ್ಲಿ ನಿಮ್ಮ ಮಗನ ಹೆಸರು ಕೂಡ UT ಖಾದರ್ ಹೆಸರು ಕೂಡ ಇವತ್ತು ಇದಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನಾಗ ಮುಂದೆ ನಿಂತ್ಕೊಂಡಿದ್ದೆ. ನಾನು ಎನಿಸಿದೆ ತಂದೆ ಕ್ಷಮಿಸಬಹುದು ಅಂದ್ರೆ ಹೇಳ್ಬಹುದು, ಮಾಡಿ ಮತ್ತೆ ಬಿಡ್ಬೋದು. ಇನ್ಸ್ಪೆಕ್ಟರ್ ಅದಕ್ಕೆ ಮಾಡಿರ್ಲ್ಬಹುದು. ತಂದೆ ಹೇಳಿದ ಮಾತು ನನಗೆ ಆಗುತ್ತೆ, ಅವನನ್ನು ಬಿಡಬೇಡಿ, 4 ಬಾರಿಸಿ ಅವನಿಗೆ ಹೇಳಿದ್ರು. ಬಾರಿಸಿದ್ರ? ಮತ್ತೆ 4 ಪೆಟ್ಟು ಗೊಳಜಿ ಸಿಕ್ಕಿದ್ರು ನನಗೆ ಇದರಿಂದಾಗಿ. ಸೊ ಈ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇದರಲ್ಲಿ. ಮಗ ಅಂತೇಳಿ ಮುಲಾಜ ಅಂತ ಇರ್ಲಿಲ್ಲ, ಮತ್ತೆ ನನ್ನ ತಪ್ಪು ಕೂಡ ಇರ್ಲಿಲ್ಲ. ಅದನ್ನು ಕೂಡ ವಾದ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಆ ತಪ್ಪಿಲ್ಲ ಅದಿಲ್ಲ ಅಂತೇಳಿ. ಮಾತ್ರ ಭವಿಷ್ಯಕ್ಕೆ ಒಳ್ಳೇದಂತ ಹೇಳಿಕೊಂಡು ನಮ್ಮನ್ನು ಸರಿಪಡಿಸುವ ಕೆಲಸ ಆಯಿತು. ಸೊ ಈ ಎಲ್ಲ ಇದರಿಂದಾಗಿ ಬಹುಶಃ ನಾವು ಇನ್ನಷ್ಟು ಕೂಡ ಪರ್ಫೆಕ್ಟ್ ಆಗಿದ್ದುಕೊಂಡು ನ್ಯಾಯಯುತವಾಗಿ ಏನಿದೆ ಅದನ್ನು ಮಾಡಲಿಕ್ಕೆ ಬಹುಶಃ ಅದಲ್ಲೊಂದು ಪ್ರೇರಣೆ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಉದಾಹರಣೆ, ಇಂಥ ಹಲವಾರು ಉದಾಹರಣೆಗಳಿದೆ, ಇದು ಒಂದು ಉದಾಹರಣೆ ಮಾತ್ರ. ಹೌದು, ಈ ಶಾಲೆ ಮತ್ತೆ ಕಾಲೇಜ್ ದಿನಗಳಲ್ಲಿ ಸಾಮಾನ್ಯವಾಗಿ ಒಬ್ಬ ಒಳ್ಳೆ ಆತ್ಮೀಯ ಗೆಳೆಯ ಅಂತ ಇದ್ದೇ ಇರ್ತಾರೆ. ನಿಮ್ಮ ಬಗ್ಗೆ ಪದ್ಮರಾಜ್ ಅವರು ಬಹಳ ಚೆನ್ನಾಗಿ ಒಂದು ಕಡೆಯಲ್ಲಿ ಹೇಳಿದ್ರು, ನಾನು ಅವರು ಕ್ಲಾಸ್ಮೇಟ್ಸ್ ಅಂತ ನಿಮ್ಮನ್ನ ಬಹುವಚನದಲ್ಲೇ ಸಂಬೋಧಿಸಿದ್ರು. ಬಟ್ ನಿಮ್ಮ ಕ್ಲೋಸ್ ಸರ್ಕಲ್ ಇದೆಯಲ್ಲ ಸರ್, ಆ ಸರ್ಕಲ್ ಬಗ್ಗೆ ಒಂದು ಮಾತು ಹೇಳ್ಬೋದಾ? ನೋಡಿ, ಈಗ ನಾವು ಕಾಲೇಜ್ ಸ್ಕೂಲಲ್ಲಿ ಇರುವಾಗ ಬೇರೆ ಕ್ಲೋಸ್ ಸರ್ಕಲ್, ಕಾಲೇಜ್ ಬಂದಾಗ PUC ಬಂದಾಗ ಬೇರೆ ಕ್ಲೋಸ್ ಸರ್ಕಲ್, ಡಿಗ್ರಿ ಕಾಲೇಜ್ ಲಾ ಕಾಲೇಜ್ ಬಂದಾಗ ಕ್ಲೋಸ್ ಸರ್ಕಲ್ ಬೇರೆ. ಅದು ನನ್ನೊಂದು ಅಭ್ಯಾಸ ಇತ್ತು. ನಾವೊಂದು 4-5 ಜನ ಕ್ಲೋಸ್ ಇದ್ದೆವು. ನಂದೊಂದು ಅಭ್ಯಾಸ ಇತ್ತು, ನಾನು ಕಾಲೇಜ್ ಗೇಟ್ ಎಂಟರ್ ಆದ ನಂತರ ನಾನು ಪ್ರತಿಯೊಬ್ಬರು ಕೂಡ ಮಾತಾಡ್ತಿದ್ದೆ. ಅವನು ಬಡವ ಇರಲಿ, ಶ್ರೀಮಂತ ಇರಲಿ, ಹುಡುಗ ಇರಲಿ, ಹುಡುಗಿಯರಿರ್ಲಿ, ಅವ್ರು ಚಂದಾಗಿರ್ಲಿ, ಚಂದಾಗೆ ಇಲ್ಲದಿರಲಿ, ಅವ್ರ ಗುಂಪಲ್ಲಿ ಬರಲಿ, ಅವ್ರು ಒಬ್ರು ಬರಲಿ, ನಾನು ಗೇಟಿಂದ ಕ್ಲಾಸ್ ತನಕ ಯಾರೆಲ್ಲ ಸಿಗ್ತಾರೆ ಅವ್ರಿಗೆ ಸ್ಮೈಲ್ ಮಾಡಿ ವಿಶ್ ಮಾಡಿ ಆಗ ಹೋಗುದು. ಆಗ ನನಗೊಂದು ಹೆಸರಿತ್ತು, ಇಡೀ ಕಾಲೇಜಿನಲ್ಲಿ ಎಲ್ಲರ ಜೊತೆ ಮಾತಾಡೋನು ಇನ್ನೊಬ್ಬನೇ ಅಂತೇಳಿ. ಒಂದೊಂದು ಅವರವ್ರ ಗ್ರೂಪ್ ಮಾತ್ರ ಇದ್ದದ್ದು, ಎಲ್ಲರೂ ಬೇರೆ ದೂರದ ನೋಡ್ತಾವ್ರು ಹೇಳ್ತಿದ್ರು. ಇಡೀ ಕಾಲೇಜಿನಲ್ಲಿ ಎಲ್ಲರ ಜೊತೆ ನಗಡಿಕೊಂಡು ಮಾತಾಡಿಕೊಂಡು ಹೋಗುದು ಅಂತ ಒಂದು ಹೆಸರು ಕೂಡ ಇತ್ತು.
ಆದರೆ ನಮ್ಮದು 4 ನಾನು ಅರುಣ್ ಬಂಗೇರ, ಜ್ಯೇಷ್ಠ ಕುಮಾರ್, ಸುಭಾಷ್ ಮತ್ತೆ ನಮ್ಮ ರಾಹುಲ್ ಬಲ್ಲಾಲ್, ನಾವು ಕಾಲೇಜ್ ಟೈಮಲ್ಲೆಲ್ಲ ಒಟ್ಟಿಗಿದ್ದೆವು. ಅದೇ ನಾನು ಮತ್ತು ರಾಹುಲ್ ಬಲ್ಲಾಲ್ ಅತ್ಯಂತ ಆಪ್ತರು. ನಾವು ಇಬ್ರು ಏನ್ ಡಿಸೈಡ್ ಮಾಡ್ತೇವೆ ಅದನ್ನ ಈ 3 ಜನ ಅನುಷ್ಠಾನ ಮಾಡೋದು. ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವರು ರಾಹುಲ್ ಹತ್ರ ಹೇಳೋದು, ನಾವು ಕೂತ್ಕೊಂಡು ಚರ್ಚೆ ಮಾಡೋದು ಹೀಗೆ ಅಂತೇಳಿ ತೀರ್ಮಾನ ಮಾಡೋದು ಈ ರೀತಿ. ಸೊ ನಾನು ಬಹುಶಃ ಅವನು ಕಳೆದ ವರ್ಷ ಬಹುಶಃ ನಮ್ಮನ್ನು ಅಗಲಿ ಹೋಗಿದ್ದಾನೆ. ಅವರು ಬಹುಶಃ ಅತ್ಯಂತ ಸ್ನೇಹಜೀವಿ. ಮತ್ತು ಆವತ್ತಿನ ಕಾಲದಲ್ಲಿ ಒಂದು ವಿದ್ಯಾರ್ಥಿಯಾಗಿ ಯಾವ ರೀತಿ ನಾವೆಲ್ಲ ಇರಬೇಕು ಎಲ್ಲ ಜೊತೆಯಲ್ಲಿ ಇದ್ದವರು. ನನ್ನ ಸೆನೆಟ್ ಚುನಾವಣೆಯಲ್ಲಿ ಬೆಳಿಗ್ಗಿಂದ ರಾತ್ರಿ ತನಕ ಅವ್ರದ್ದೇ ಜವಾಬ್ದಾರಿ ವಹಿಸಿಕೊಂಡು, ನಾನು ಈ ಉಡುಪಿ ಕಡೆ ಹೋದ್ರೆ ಇವರೆಲ್ಲ ಕಾರ್ಕಳ ಕಡೆ ಹೋಗಿ ಎಲ್ಲ ಇವರನ್ನೆಲ್ಲ ಸೆನ್ಸ್ ತಂದದ್ದು. ಸೊ ಆ ಕಾಲ ಬಹುಶಃ ಈ ರೀತಿ ಅತ್ಯಂತ ಆತ್ಮೀಯತೆ ಒಂದು ಬಾಂಧವ್ಯ ನಮ್ಗೆಲ್ಲರಿಗೂ. ಫ್ರೆಂಡ್ ಸರ್ಕಲ್ ಈಗಲೂ ಹಾಗೆ ಇದೆ ಸರ್. ಆ ಫ್ರೆಂಡ್ಸ್ ಅಲ್ಲಿ ಈಗಲೂ ಕೂಡ ಆಗಿದೆ. ಅದರಲ್ಲಿ ಬಹುಶಃ ನಮ್ಮನ್ನು ಅಗಲಿ ತೀರಿಯೋದು ರಾಹುಲ್ ಬಲ್ಲಾಲ್. ಅರುಣ್ ಮಂಗೇರಿ ಇವತ್ತು ದೊಡ್ಡ ಮಟ್ಟದ ಅಡ್ವೊಕೇಟ್ ಆಗಿದ್ದಾನೆ. ಜ್ಯೇಷ್ಠ ಪಡಿವಾಲ್ ಇವತ್ತು ನಿಮ್ಮ ಅವನದೇ ಆದ ಆ ಒಂದು ಬಿಜೆಪಿ ಪಕ್ಷದಲ್ಲಿ ಅವನು ದೊಡ್ಡ ಮಟ್ಟದ ಮುಖಂಡನಾಗಿದ್ದಾನೆ. ಮತ್ತೆ ಸುಭಾಷ್ ಅವನ ಅಡ್ವೊಕೇಟ್ ಇಸ್ ಇನ್ ಹೈಕೋರ್ಟ್ ಇದೆ. ಸೊ ನಾವು 4 ಜನ ಒಂದು ಟೀಮ್ ಆಗಿ ಅದು 5 ವರ್ಷ ಕೂಡ ತನಕ ಇತ್ತು. ಅಲ್ಲಿ ನಮ್ದು ಯಾವುದೇ ಒಂದು ಜಾತಿ ಸಂಬಂಧಪಟ್ಟ ವಿಚಾರ ಇರಲಿ, ಅವನ್ ಯಾವುದೇ ಒಂದು ಪಕ್ಷಗೆ ಸಂಬಂಧ ಪಟ್ಟಾಗೆ ಇರ್ಲಿ, ಏನಿರ್ಲಿಲ್ಲ ಅದ್ರ ಬಗ್ಗೆ ಗಣನೆ ಚರ್ಚೆ ಮಾಡ್ತಿದ್ದು. ನಾನು NS ಮುಖಂಡನಾಗಿದ್ದೆ ಅವಾಗ. ಹೌದು, ನಾನು NS ಲೀಡರ್ ಮತ್ತು ನಾನು ಕಾರ್ಯದರ್ಶಿಯಾಗಿ ಇದಾಗಿಂದ ಆದ ಅವ್ನು ಬೇರೆ ಅವರೆಲ್ಲ ನನಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ನಮ್ಮ ಪ್ರತಿಭಟನೆಯಲ್ಲಿ ನಾನು ಸೆಟ್ ಮೆಂಬರ್ ಇದ್ದಾಗ ಆಲ್ ಜಾಯಿನ್. ಅದೊಂದು ಫ್ರೆಂಡ್ಶಿಪ್ ಅಲ್ಲಿ ಬರ್ತಾ ಹೊರತು ಬೇರೆ ಯಾವುದೊಂದು ವಿಚಾರದಲ್ಲಿ ಹೊತ್ತು ಇರಲಿಲ್ಲ. ಇದಕ್ಕೊಂದು ಲಿಂಕ್ ಮಾಡಿ ನಾವು ಒಂದು ಪ್ರಶ್ನೆ ಕೇಳಬೇಕು, ಅದು ಲೇಟರ್ ಪಾರ್ಟ್ ಅಲ್ಲಿ ಕೇಳ್ತೇನೆ. ಮೋಸ್ಟ್ಲಿ ನಿಮ್ಮ ತಾಯಿ ಬಗ್ಗೆ ಎಲ್ಲೂ ಕೇಳ್ದಂಗಿಲ್ಲ ನಿಮ್ಮಿಂದ. ನಸೀಮಾ ನಿಮ್ಮ ತಾಯಿಯವ್ರ ಹೆಸರು, ಇಫ್ ಐ ಆಮ್ ರೈಟ್ ಅಲ್ವಾ ಸರ್? ನಿಮ್ಮ ತಾಯಿ ಬಗ್ಗೆ ಯಾಕಂತಂದ್ರೆ ನಿಮ್ಮ ತಂದೆಯವ್ರ ಜೀವನದಿಂದನೂ ನಿಮ್ಮ ಈ ದಿನಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಬರೀ ಮಾತು ಮಾತು ಮಾತು, ಜನ 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 ಜಂಗುಳಿ, ಇದನ್ನೆಲ್ಲ ಅವರೊಂದು ನಿಭಾಯಿಸಿದಾರಲ್ಲ. ನಿಮ್ಮ ತಾಯಿ ಬಗ್ಗೆ 1-2 ಮಾತು ಹೇಳಬೇಕು. ಬಹುಶಃ ನನಗೆ ಅತ್ಯಂತ ಒಂದು ಪ್ರೀತಿ ಇತ್ತು ನನಗೆ. ಮತ್ತೆ ಅವರ ಒಂದು ಸೌಮ್ಯತೆ ಮತ್ತು ಅವರ ಫ್ಯಾಮಿಲಿಯವ್ರ ದೊಡ್ಡ ಮಗಳಾದ ಕಾರಣ ಎಲ್ಲ ಅವ್ರ ತಂಗಿಯರನ್ನು ತಮ್ಮಂದಿರನ್ನು ಎಲ್ಲರೂ ಕೂಡ ಒಂದು ನಿಭಾಯಿಸ್ತಿದ್ದು. ಅದು ನೋಡ್ತಾ ಇದ್ದು ಅವರ ಅಜ್ಜಿ ಜೊತೆ ಸೇರಿಕೊಂಡು. ಇವರು ದೊಡ್ಡವರಾದ ಕಾರಣ ಇವತ್ತು ಜಾಸ್ತಿ ಒಂದು ಚರ್ಚೆಗಳು, ಬೇಡಿಕೆಗಳು, ವಿಚಾರಗಳೆಲ್ಲ ತೀರ್ಮಾನಗಳು. ನನಗೀಗ ನೆನಪಾಗ್ತದೆ, ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ತನಕ ಡೈಲಿ ಅವರ ತಾಯಿ ಹತ್ರ ಮಾತಾಡ್ಲಿಕ್ಕೊಂಡು 1 ಗಂಟೆ ಎಲ್ಲ ವಿಚಾರ. ಅದು ನನಗೆ ತಮಾಷೆ ಮಾಡ್ತಿದ್ದೆ, ಹಾಟ್ಲೈನ್ ನಡೀತಾ ಇದೆ ಅಂತೇಳಿ. ಡೈಲಿ ಅದು ಅವ್ರಿಗೆ ಅದು ಮಾತಾಡ್ಲೇ ಬೇಕು. ಎಲ್ಲ ವಿಚಾರಗಳನ್ನು ಆ ಕಡೆ ಈ ಕಡೆ ಚರ್ಚೆ ಮಾಡುವಂಥದ್ದು. ಮತ್ತು ಎಲ್ಲಿ ಕೂಡ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ಅವರು ಒಮ್ಮೆ ಕೂಡ ಅವತ್ತು ನಾವು ದೊಡ್ಡವಾದ ನಂತರ ನಾವು ಜೊತೆಯಲ್ಲಿ ಬ್ಯಾಂಗ್ಳೂರ್ ಹೊರತು ಅವ್ರು ಒಮ್ಮೆ ಕೂಡ ಅವ್ರಿಗೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಇದರಲ್ಲಿ. ಅಥವಾ ಅವ್ರು ಎಂದಕ್ಕೂ ಆಶೆ ಪಟ್ಟವರು ಕೂಡ ಅವತ್ತಿನ ಕಾಲದಲ್ಲೇ ಅಲ್ಲ. ಇದರಲ್ಲಿ ಯಾವುದೇ ಒಂದು ಅಧಿಕಾರ ಇದೆ ಅಥವಾ ಅಂತಸ್ತಿದೆ ಅಂತ ಒಂದು ತೋರ್ಪಡಿಸಿಕೊಂಡು ಎಲ್ಲಿ ಹೊರಗೆ ಅಲ್ಲ, ಹೊರಗೆ ಪ್ರಶ್ನೆ ಇಲ್ಲ, ಫ್ಯಾಮಿಲಿ ಒಳಗಡೆ ಕೂಡ ಎಲ್ಲರಿಗೆ ಒಂದು ಪ್ರೀತಿಗೆ ಪಾತ್ರರಾಗುವಂತ ಒಂದು ವ್ಯಕ್ತಿತ್ವ. ಅವರಿಗೆ ಒಂದೇ ನನ್ನ ಬಗ್ಗೆ ನನ್ನ ಕೋಪ ಜಾಸ್ತಿ ಆಗ ಕಾಲೇಜ್ನಿದ್ದಾಗ. ನಿಜ. ಬಟ್ ಈಗ ಹಾಗೆ ಇಲ್ಲ, ಈಗ ಕರೆಕ್ಟ್ ಉಲ್ಟಾ ನಾನು. ಅದಕ್ಕಾಗಿ ಅದರ ಬಗ್ಗೆ ಅವ್ರಿಗೆ ಯಾವಾಗಲೂ ಒಂದು ಭಯ ಮತ್ತೆ ಹೆದರಿಕೆ ಇತ್ತು. ಒಂದು ಸಲ ಕೂಡ ನನ್ನ ಅದನ್ನು ಯಾವಾಗಲೂ ಹೇಳ್ತಿದ್ರು ಅವರು, ಸಮಾಧಾನದಿರು, ಸಮಾಧಾನ ಯಾವ ಅಷ್ಟೇ, ನಿನ್ನ ಕೋಪವೇ ನನಗೆ ಹೆದರಿಕೆ ಆಗುದು, ಯಾರು ಏನ್ ಬೇಕಾದ್ರೆ ಆಗಲಿ ನಿನ್ನ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಬೇಡ ಅಂತೇಳಿ ಸತತವಾಗಿ ಅವರು ನನಗೆ ಯಾವಾಗ ಅದನ್ನು ಹೇಳುವಂತೂ ಈಗಲೂ ಕೂಡ ನಂಗೆ ನೆನಪಾಗ್ತದೆ. ಸರ್, ಈಗ ನೀವು ನಿಮ್ಮ ಒಂದು ಪೇಜ್ ಇದೆ ಖಾದರ್ ನಡೆ ಅಭಿವೃದ್ಧಿ ಕಡೆ ಅಂತ. ಮೋಸ್ಟ್ಲಿ ನಿಮ್ಗೆ ಅದ್ರದ್ದು ಬಗ್ಗೆ ಎಲ್ಲ ಗಮನದಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅದೆಲ್ಲದ್ರದ್ದು ವಿಡಿಯೋ ಅದೆಲ್ಲ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರ್ತದೆ. ಕೆಲವೊಂದ್ಸಲ ನೀವು ಹೀಗೆ ಸ್ವಲ್ಪ ಟ್ರೋಲ್ ಆಗ್ತೀರಿ ಜಾಸ್ತಿ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ಅದು ನಿಮ್ಮ ಗಮನಕ್ಕೆ ಬರುತ್ತಾ? ನಿಮ್ಗೆ ಮೊಬೈಲ್ ನೋಡೋದಕ್ಕೆ ಟೈಮ್ ಸಿಗುತ್ತಾ? ಯಾಕೆ ಅಂತಂದರೆ ನೀವು ಏನೇ ಮಾಡಲಿ
ಅದಕ್ಕೊಂದು ಯಾರಾದರೂ ಏನಾದ್ರು ಹೇಳ್ತಾರೆ ಸರ್, ನೀವು ದೇವಸ್ಥಾನಕ್ಕೆ ಹೋದ್ರು, ಜಾತ್ರೆಗೆ ಹೋದ್ರು, ಕೋಲಕ್ಕೆ ಹೋದ್ರು, ನೇಮಕ್ಕೆ ಹೋದ್ರು, ಅಲ್ಲಿ ಬೆಂಗಳೂರಿನ ಒಂದು ರಸ್ತೆನಲ್ಲಿ ನೀವು ಎಲ್ಲ ಹುಡುಗರ ಜೊತೆ ಕೆಂಪು ಶಾಲ ಹಾಕೊಂಡು ಕುಣಿದ್ರು, ಎಲ್ಲದಕ್ಕೂ ಖಾದರ್ ಅವ್ರಿಗೆ ಒಂದು ಟ್ರೋಲ್ ಮಾಡ್ತಾರೆ. ಅದರಲ್ಲೂ ಒಂದು ಪ್ರೀತಿ ಕಾಣಿಸ್ತದೆ ಕೆಲವು ಸಲ. ಇದ್ರ ಬಗ್ಗೆ ಏನಂತೀರಾ? ಇಲ್ಲ, ನನಗೆ ಖುಷಿ ಆಗ್ತದೆ. ಯಾಕೆ ಯಾರು ಟ್ರೋಲ್ ಮಾಡ್ತಾರೆ ಅವರಿಗೆ ನಾನು ಅವಕಾಶ ಮಾಡಿ ಕೊಟ್ಟಾಗ್ತದಲ್ಲ. ನನ್ನಿಂದಾಗಿ ದೇ ಆರ್ ಬಿಸಿ ಟ್ರೋಲಿಂಗಿಂದ. ನನ್ನ ಟ್ರೋಲ್ ಮಾಡಿ ಅವ್ರು ಖುಷಿ ಆಗೋದೇ ನನಗೆ ಸಂತೋಷ. ಯಾಕೆಂತೇಳಿ ನನ್ನ ಉದ್ದೇಶ ಏನು, ಎಲ್ಲರೂ ಕೂಡ ಸಂತೋಷದಲ್ಲಿ ಇರಬೇಕು. ಅದರ ಅರ್ಥ ನನ್ನನ್ನು ಹೊಗಳಿಕೊಂಡೆ ಅವ್ರು ಇರಬೇಕು ಅಥವಾ ನಾನು ಅವ್ರಿಗೆ ಉಪಕಾರ ಮಾಡಿಕೊಂಡು ಆ ರೀತಿಯ ಸಂತೋಷ ಅಲ್ಲ. ನನ್ನನ್ನು ಬೈದು, ನನ್ನನ್ನು ಹೀಯಾಳಿಸಿ ಅಥವಾ ನನ್ನನ್ನು ಡಿಗ್ರೇಡ್ ಮಾಡಿ, ನನಗೆ ಆರೋಪ ಮಾಡಿ ಅವ್ರು ಸಂತೋಷ ಆಗೋದಾದ್ರೆ ಆಗಲಿ. ಆ ರೀತಿಯಿಂದ ಒಂದು ಸೇವರಿಗೆ ಮಾಡೋ ಸಂತೋಷವಾಗಿಡ್ಲಿಕ್ಕೆ ಅವ್ರು ಯಾವಾಗಲೂ ಟೆನ್ಷನ್ ಇರೋದು ಬೇಡ, ಖುಷಿಯಿಂದ ಇರಲಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಇದರಿಂದ ನಾನು ಯಾವುದೇ ಒಂದು ಸೆಂಟಿಮೀಟರ್ ಹಿಗ್ಗುವುದು ಇಲ್ಲ, 1 ಸೆಂಟಿಮೀಟರ್ ಕುಗ್ಗುದು ಕೂಡ ಇಲ್ಲ. ಅದೇ ಆರಾಮದಲ್ಲಿ ನಾನಿದ್ದೇನೆ. ಅದು ಹಿಂದೆಯೂ ಹಾಗೆ, ಈಗಲೂ ಹಾಗೆ, ಇನ್ನು ಮುಂದೆ ಕೂಡ ಹಾಗೆ. ಹಿಂದೆ ನಾನು ಕಾಲೇಜಲ್ಲಿ ಇದ್ದಾಗ ಅಂತಲ್ಲ, ಕಾಲೇಜ್ ಇದ್ದಾಗ ನಾನು ಇದಕ್ಕೆ ಕರೆಕ್ಟ್ ನಂದು ಆಪೋಸಿಟ್ ಇತ್ತು. ಓಕೆ. ಸೊ ಈ ಟ್ರೋಲಿಂಗ್ ಬೇರೆ, ಟೀಕೆಗಳು ಬೇರೆ. ಕೆಲವೊಂದ್ಸಲ ಟೀಕೆಗಳಿಗೂ ಗುರಿ ಆಗ್ತೀರಾ ಸರ್. ಈ ಟೀಕೆಗಳನ್ನು ಯಾವ ತರ ಸ್ವೀಕರಿಸ್ತೀರಾ? ಸಕಾರಾತ್ಮಕವಾಗಿ ನಾನು ಟೀಕೆ ಸ್ವೀಕರಿಸ್ತೇನೆ. ಎಲ್ಲಾ ಟೀಕೆಗಳು ನಾನು ತಪ್ಪಂತ ಹೇಳುದಿಲ್ಲ. ಕೆಲವು ಟೀಕೆಗಳದ್ದು ಅವ್ರು ಸರಿ ಇರ್ಬೋದು ಟೀಕೆ ಮಾಡೋದ್ರಲ್ಲಿ, ಅದನ್ನು ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಟೀಕೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವಂತ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಉದಾಹರಣೆಯಾಗಿ ನಮ್ಮ ಉಳ್ಳಾಲದಲ್ಲಿ ಘನತೆಯ ಸಂಬಂಧಪಟ್ಟಾಗೆ ಒಂದು ವೆಹಿಕಲ್ ಇತ್ತು. ಆ ಡ್ರೈವರ್ ಪಾಪ ಓಲ್ಡ್ ಗಾಡಿ ಇದರಲ್ಲಿ, ಅವನು ಇದರಿಂದ ಬಂದ, ಅದು ಕಿಟಕಿಯಿಂದ, ಅದು ಆಯ್ತು ಇಟ್ ಇಸ್ ನಾಟ್ ರಾಂಗ್. ಯಾವುದು ಅವರು ಅದನ್ನು ಟೀಕೆ ಮಾಡಿದ್ದು ಅಲ್ವಾ? ನಾನು ಇಮಿಡಿಯೇಟ್ ಮೀಟಿಂಗ್ ಕರೆಸಿದೆ. ಅವನಿಗೊಂದು ಸನ್ಮಾನ ಮಾಡ್ಬೇಕಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಉಳ್ಳಾಲದ ಕಾರ್ಮಿಕರ ಶ್ರಮವನ್ನು ನಾವು ದೇಶಕ್ಕೆ ತೋರಿಸಿದ್ದೇವೆ. ವೆಹಿಕಲ್ ಹೇಗೆ ಇರ್ಲಿ, ಜನರ ಘನತೆಯನ್ನು ಕ್ಲೀನ್ ಮಾಡುವಂತ ವ್ಯವಸ್ಥೆ ನಮ್ಮ ಉಳ್ಳಾಲದ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದು ಕಾರ್ಮಿಕರ ಶ್ರಮವನ್ನು ನಾವು ನೋಡ್ಬೇಕಾಗ್ತದೆ. ನಾವು ವೆಹಿಕಲ್ ಅನ್ನು ನೋಡೋದಲ್ಲ, ಅವ್ರು ಕಷ್ಟಪಡೋದನ್ನು ನೋಡಿ ಅವ್ರನ್ನ ಗೌರವಿಸಬೇಕು. ಈಗೆಲ್ಲ ಹೊಸ ವೆಹಿಕಲ್, ಅದರಿಂದಾಗಿ ಎಲ್ಲ ಹೊಸ ವೆಹಿಕಲ್ಗಳನ್ನು ಕೂಡ ನಾವು ಇವತ್ತು ಸುಮಾರು 8 ರಿಂದ 10 ಹೊಸ ಘನತೆಯ ವೆಹಿಕಲ್ಗಳನ್ನು ಅದರಿಂದಾಗಿ ಪರ್ಚೇಸ್ ಮಾಡಿದ್ದೇವೆ. ಸೊ ಅದರಿಂದಾಗಿ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಟೀಕೆ ಇದೆಲ್ಲ ಸ್ವಾಭಾವಿಕವಾಗಿರ್ತದೆ. ಸೊ ಯು ಟೇಕ್ ಇಟ್ ಪಾಸಿಟಿವ್. ಎಲ್ಲದನ್ನ ಪಾಸಿಟಿವ್ ಆಗಿ ತಗೊಳ್ಳುವಂಥದ್ದು. ನೆಗೆಟಿವ್ ಅದು ಸೈಡ್ ಡಬ್ಬಿಗೆ ಹಾಕಿ ಬಿಡುದು, ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಬಿಕಾಸ್ ನಮ್ಮ ತಲೆ ಇಸ್ ನಾಟ್ ಎ ಜಂಕ್ ಬಾಕ್ಸ್. ನಮ್ಮ ತಲೆ ಕಸದ ಬುಟ್ಟಿ ಅಲ್ಲ. ನೀವು ಕಸದ ಬುಟ್ಟಿಯಲ್ಲಿ ಬೇಡದೆಲ್ಲ ಹಾಕಿದ್ರೆ ಏನೇನಾಗ್ತದೆ, ವಾಸನೆ ಬರ್ತದೆ 3 ದಿವಸ. ನನ್ನ ತಲೆಯಲ್ಲಿ ಹಾಕಿದ್ರೆ ನನ್ನ ತಲೆ ವಾಸನೆ ಬರ್ತದೆ. ಅದು ಅದನ್ನು ಯಾವ್ದು ಬೇಕು ಮಾತ್ರ ತಲೆಯಲ್ಲಿ, ಇಲ್ಲದನ್ನು ಕಸದ ಬುಟ್ಟಿಯಲ್ಲಿ ಹಾಕೋದು, ಅಲ್ಲಿ ಇರ್ತದೆ ಎಷ್ಟು ಸಮಯ, ಅದೇನಾದ್ರು ನೋಡಿಕೊಳ್ಬಹುದು. ಓಕೆ, ಪ್ರೊಸೀಡಿಂಗ್ ಫರ್ದರ್ ಸರ್. ನನಗೆ ಕರಾವಳಿ ರಾಜಕಾರಣ ಅಂತಾಗ ಕೆಲವು ಪ್ರಮುಖರು ನೆನಪಾಗ್ತಾರೆ. ಅದರಲ್ಲಿ ಪ್ರಾಯಶಃ ನೀವು ಕೂಡ ಒಬ್ಬರು. ಈಗ ಒಂದು 25 ವರ್ಷಗಳ ಹಿಂದಿನ ರಾಜಕಾರಣನೇ ಬೇರೆ, ಈಗಿನ ರಾಜಕಾರಣನೇ ಬೇರೆ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ ಅದರ್ ಫ್ಯಾಕ್ಟರ್ಸ್. ನೀವೆಷ್ಟು ಪವರ್ಫುಲ್ ಅಂತಂದರೆ ಖಾದರ್ ಸರ್, ಪ್ರಾಯಶಃ ಕರಾವಳಿಯಲ್ಲಿ ಒಂದು ಪ್ರೀತಿ, ಪ್ರೇಮ, ಸೌಹಾರ್ದತೆ ಇದೆಲ್ಲವನ್ನು ಕೂಡ ನಾವಿಲ್ಲಿ ಬಹಳ ಗಟ್ಟಿಯಾಗಿ ಸ್ಥಾಪನೆ ಮಾಡ್ಬೋದು. ಆ ಎಲ್ಲ ಅರ್ಹತೆ ನಿಮ್ಮಲ್ಲಿದೆ. ನಿಮಗಿರುವಷ್ಟು ಇಲ್ಲಿ ಎಲ್ಲ ದೇವಸ್ಥಾನಗಳ ಮೊಕ್ತೇಸರ್ಗಳ ಕಾಂಟ್ಯಾಕ್ಟ್ಸು, ಎಲ್ಲ ಇಗರ್ಜಿಗಳ ಫಾದರ್ಸ್ಗಳ ಸ್ನೇಹ, ಎಲ್ಲ ದರ್ಗಾಗಳ, ಎಲ್ಲ ಮಸೀದಿಗಳ ಗುರುಗಳ ಪ್ರೇಮ ಎಲ್ಲನೂ ಜೊತೆಯಾಗಿದೆ. ಬಟ್ ಇದು ಎಲ್ಲೋ ಒಂದು ಕಡೆಯಲ್ಲಿ ಆಗಿಲ್ಲ ಅಂತ ಏನಾದರೂ ನಿಮ್ಗೆ ಅನ್ಸುತ್ತಾ? ಅನ್ಸಿದ್ರು ಮುಂದೆ ಮಾಡಬೇಕು ಅಂತಿದ್ದೀರಾ? ಈ ಬೇಸರ ಎಲ್ಲಾದರೂ ಇದೆಯಾ? ನೋಡಿ, ಇವತ್ತು ಎಲ್ಲರೂ ಕೂಡ ಒಂದು ಸಮಾಜಮುಖಿಯಾಗಿ ಜೊತೆಯಲ್ಲಿ ಬೆರೆತುಕೊಂಡು ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಯಾಕಂತ ಹೇಳಿದ್ರೆ, ನಾನು ಯಾರತ್ತಾದ್ರೂ ಕೂಡ ಇವತ್ತು ದ್ವೇಷದ ವರ್ತನೆ ಮಾಡಿದ್ರೆ ಅದು ನನಗೇನಾಗುದಿಲ್ಲ, ತಳಮಟ್ಟದ ಜನಸಾಮಾನ್ಯ ಯಾರಿದ್ದಾರೆ ಅವರ ಮೇಲೆ ಅದರ ರಿಯಾಕ್ಷನ್ ಆಗ್ತದೆ. ನಿಜ. ಲೀಡರ್ಗಳ ಮಾತಾಡುವ ಮಾತು, ಅವ್ರು ಮಾಡುವ ಕೆಲಸ ಅವ್ರಿಗೆ ತೊಂದರೆ ಇಲ್ಲ, ಹೆಂಗದು ಬದುಕೊಂಡು ಅವ್ರು ಹೋಗ್ತಾರೆ. ಅದ್ರ ರಿಯಾಕ್ಷನ್ ಎಲ್ಲಿ ಬರ್ತಂತ ಹೇಳಿದ್ರೆ, ತಳಮಟ್ಟದ ಜೀವನ ಮಾಡ್ತಾರಲ್ಲ ಅವರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ನನ್ನ ವಿಚಾರ ಏನಿದೆ, ನನ್ನ ಯಾವುದೇ ಮತ್ತು ಕೆಲಸದಿಂದ ನನ್ನ ಜನರಿಗೆ ಕೈ ಬೊಟ್ಟು ತೋರಿಸಿ, ನನ್ನ ಕ್ಷೇತ್ರದವರಿಗೆ ಬೊಟ್ಟು ತೋರಿಸಿ ಅವರಿಗೆ ತಲೆ ತಗ್ಗಿಸುವಂತ ಕೆಲಸ ಆಗಬಾರ್ದು. ಮತ್ತು ನಾವು ಬರೇ ರಾಜಕೀಯಕ್ಕೋಸ್ಕರ ದ್ವೇಷ ಮಾಡುವಂಥದ್ದು, ಒಬ್ಬನ ಇನ್ನೊಬ್ಬರಿಗೆ ಕಿರುಕುಳ ಮಾಡುವಂಥದ್ದು ಇಟ್ಕೊಂಡ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಯಾಕೆ ನಾನು ಹುಟ್ಟುವಾಗಲೇ ಇದು ರಾಜ್ಯಕ್ಕೆ ನಾವು ಈ ರೀತಿಯ ಜನಪ್ರತಿನಿಧಿಗಳ ರಾಜ್ಯಕ್ಕೆ ನೋಡಿ ನಾನು ಬಂದವನು. ನಿಜ.
ಆವ ಕಾಲದಲ್ಲಿ ಯಾರು ಯಾವ ರೀತಿ ಇದ್ದರು ಏನು, ಅಂತಿಮ ಕಾಲದಲ್ಲಿ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡುವಂತ ಕೆಲಸ ಮಾಡ್ತಾರೆ. ಯಾರು ಇವತ್ತು ಎಷ್ಟೇ ದ್ವೇಷ ಭಾಷಣ ಇವತ್ತು ಮಾಡಲಿ, ಎಷ್ಟೇ ಇನ್ನೊಬ್ಬರನ್ನು ದ್ವೇಷಿಸ್ಲಿ, ಏನೇ ಇಲ್ಲ ಸಲದ ಬಬ್ಬೆ ಹಾಕ್ಲಿ, ಈಗ ಖುಷಿ ಆಗ್ಬೋದು, ನನಗೆ ಪ್ರಚಾರ ಸಿಕ್ಕಿದೆ, ಟಿವಿಯಲ್ಲಿ ಬಂದಿದೆ, ನಾನು ಪೇಪರ್ಲಿ ಬಂದಿದ್ದೇನೆ, ನಾನು ಏನೋ ಒಂದು ಆಗಿದ್ದೇನೆ ಎಂಬ ಭಾವನೆ ಇರ್ಬೋದು. ಅದ ಲಾಸ್ಟ್ ಕಣ್ಣು ಮುಚ್ಚುವಂತ ಸಂದರ್ಭದಲ್ಲಿ ಅವ್ರು ಎಲ್ಲರಿಂದ ಪ್ರೀತಿಸಲ್ಪಡ್ಲಿಲ್ಲ ಅಂತೆಲ್ಲ ಮತ್ತು ಕೆಲವರು ದ್ವೇಷ ಮಾಡದಂತೇಳಿ ಅವರು ಪಶ್ಚಾತ್ತಾಪ ಖಂಡಿತ ಪಟ್ಟೇ ಬರ್ತಾರೆ. ಆ ಟೈಮ್ನಲ್ಲೇ ಅದಾಗುವುದು, ಆಗೇನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಈಗ ದ್ವೇಷ ಮಾಡಿ, ಈಗ ಕೋಪ ಬಂದಿದ್ದು ಬೇರೆ ಬೇರೆ ಮಾಡಿಕೊಂಡು ಅಂತಿಮ ಕಾಲಘಟ್ಟದಲ್ಲಿ ನಾನು ಪಶ್ಚಾತ್ತಾಪ ಪಡೋ ಬದಲು ಈಗ ನಾನು ಸಂತೋಷದಿಂದ ಎಲ್ಲರ ಜೊತೆ ಇದ್ದುಕೊಂಡು ಕಡೆಯಲ್ಲಿ ನಾನು ಸಂತೋಷದ ಕಣ್ಣು ಮುಚ್ಚಿದ್ರೆ ಅದಕ್ಕೆ ಮಾತ್ರ ನನ್ನ ಲೈಫ್ಗೆ ವ್ಯಾಲ್ಯೂ ಅಲ್ಲದೆ, ಇಲ್ಲದ ನನಗೆ MLA ಆಗಿ, ಮಂತ್ರಿಯಾಗಿ, ಶ್ರೀಮಂತನಾಗಿ, ಬಿಸ್ನೆಸ್ ಮ್ಯಾನ್ ಆಗಿ ಏನಾದರೂ ಕೂಡ ಈಗ ನಾನು ಹೇಗಿದ್ದೇನೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾನು ಅಂತಿಮ ಕ್ಷಣದಲ್ಲಿ ನಾನು ಹೇಗೆ ಇದ್ದಾನೆ ಅದು ಮಾತ್ರ ನಮಗೆ ಜೀವನದಲ್ಲಿ ಸಾರ್ಥಕವಾಗ್ತದೆ. ಎಂತ ಮಾತು ಇದು ಬಹಳ ಸ್ಪಷ್ಟವಾಗಿ ನಾನು ಕೇಳುವಂಥದ್ದು, ನಾನು ಅರ್ಥ ಮಾಡಿಕೊಂಡಂಥದ್ದು. ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಗಿರ್ತೇವೆ, ಇವತ್ತು ನಮಗೆ ಕಷ್ಟ ಇರ್ಬೋದು, ಸಮಸ್ಯೆ ಇರ್ಬೋದು, ಇನ್ನೊಂದು ಬೇರೆ ಅದು ಬರ್ತದೆ ತಾತ್ಕಾಲಿಕವಾಗಿ ಸಮಸ್ಯೆಗಳೆಲ್ಲವೂ ಕೂಡ. ಅಲ್ಟಿಮೇಟ್ ಏನು, ಲೈಫ್ ಎಂಡ್ ಆಗೋ ಸಂದರ್ಭದಲ್ಲಿ ನಾವೆಲ್ಲ ಸಂತೋಷದಿಂದ ಪ್ರೀತಿ ಸಮಾಧಾನದಿಂದ ಕಣ್ಣು ಮುಚ್ಚಿದ್ರೆ ಅದು ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ. ಇಲ್ಲದ ಏನು ದುಡ್ಡು ಆಸೆ ಅಂತ ಯಾವುದು ಕೂಡ ಸಾರ್ಥಕ ಅಲ್ಲ. ಸರ್, ಈಗ ನಿಮ್ಮ ಯಶಸ್ಸು ಬಹಳ ದೊಡ್ಡ ಯಶಸ್ಸಿನ ಉತ್ತುಂಗದಲ್ಲಿ ನೀವಿದ್ದೀರಿ. ನಿಮ್ಮ ಗ್ರಾಫನ್ನು ಕಳೆದ ಒಂದು 10-15 ವರ್ಷಗಳಿಂದ ನೋಡ್ತಾ ಹೋದರೆ ಅದು ನಮಗೆ ಗೊತ್ತಾಗುತ್ತೆ. ಮಾಧ್ಯಮ ರಂಗದಲ್ಲಿ ಇದ್ದು ಕೂಡ ನಿಮ್ಮನ್ನು ಹತ್ತಿರದಿಂದ ಫಾಲೋ ಮಾಡಿದವನು ನಾನು. ನಿಮ್ಮ ಯಶಸ್ಸಿನಲ್ಲಿ ಬರೀ ನಿಮ್ಮದೊಬ್ಬರದ್ದೇ ಪಾತ್ರ ಮಾತ್ರ ಅಲ್ಲ, ಇಲ್ಲಿ ಬಹಳ ಮಂದಿಯ ಪಾತ್ರ ಇದೆ. ನಾನೊಂದಿಷ್ಟು ಜನರ ಹೆಸರನ್ನು ಹೇಳ್ತಾ ಹೋಗ್ತೇನೆ, ನೀವು ಅವ್ರ ಬಗ್ಗೆ ಒಂದೊಂದು ಸಾಲಲ್ಲಿ 2-2 ಸಾಲಲ್ಲಿ ಹೇಳ್ಬೇಕು ನಮಗೆ. ಓಕೆ, ಜನಾರ್ದನ ಪೂಜಾರಿ ಅವರು ನಾಯಕರು, ರಾಜಕೀಯ ಗುರು ಅವರು. ಓಕೆ, ನಿಮ್ಮ ವೈಫ್ ನನ್ನ ಸಂಪೂರ್ಣ ಇನ್ಸ್ಪೈರ್, ನನಗೊಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಮತ್ತು ಒಂದು ವಾಟ್ ಟು ಸೇ ಫೋರ್ಸ್ ಬಿಹೈಂಡ್ ಮೈ ಸಕ್ಸೆಸ್. ಓಕೆ, ಅಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರ ಜೊತೆಗೆ ಇರೋದಕ್ಕೆ, ಸುತ್ತಾಡೋದಕ್ಕೆ ಇದೆಲ್ಲ ಸಮಯ ನಿಮ್ಗೆ ಆಗತ್ತಾ, ಸಿಗುತ್ತಾ? ಅದಕ್ಕೆ ಹೇಳಿದ್ದು, ಅದೆಲ್ಲ ತ್ಯಾಗ ಮಾಡಿದಾರೆ ಅಂತೇಳಿ ನಾನು ಹೇಳೋದು ಈಗ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿ. ಆಗಲ್ಲ ಸರ್, ಬಟ್ ನನ್ನ ಹತ್ರ ಇಷ್ಟವರೆಗೆ ಕದ್ರಿ ಪಾರ್ಕಿಗೆ ತಕೊಂಡೋಗಿ, ಬೀಚ್ ತೋರಿಸಿ, ಎಕ್ಸಿಬಿಷನ್ ಕರ್ಕೊಂಡೋಗಿ, ಮಾಲಿಗೆ ಹೋಗಿ, ಒಂದು ಬಂಗಾರ ತೆಗೆದು ಕೊಡಿ, ಒಂದು ವಾಚ್ ತೆಗೆದು ಕೊಡಿ, ಇಲ್ಲಿಯ ತನಕ ಒಂದು ಕೂಡ ನನ್ನ ಹತ್ರ ರಿಕ್ವೆಸ್ಟ್ ಇರ್ಲಿಲ್ಲ. ಇಲ್ಲಿಯ ತನಕ ಪಣಂಬೂರು ಬೀಚೇ ನೋಡ್ಲಿಲ್ಲ ನಾವು ಮದುವೆ ಆದ ನಂತರ. ನಾನು ಈಗ ಬೇರೆಯವ್ರ ಜೊತೆಗೆ ಹೋಗ್ತೇವೆ, ಫ್ರೆಂಡ್ಸ್ ಜೊತೆ. ಈಗ ತುಂಬಾ ಸಮಯ ಇತ್ತು, ಈ ಯಾರಾದ್ರು ಮಿನಿಸ್ಟರ್ಸ್ ಬಂದಾಗ ಹೀಗೆ ಬಂದಾಗ ನನಗೆ ಡೌಟು, ನಾವು ಇದಾದ ನಂತರ ಇಲ್ಲಿ ಒಂದು ಮಾಲಿಗೆ ಅಂತ ಹೋಗಿಲ್ಲ ಯಾವುದು ಈಗ ಇದಕ್ಕೆ ಅಂತ. ಕೆಲವೊಮ್ಮೆ ಬೆಂಗಳೂರು ಹೋದಾಗ ಕೆಲವು ಓದೋದು ಹೊರತು ಅಲ್ಲ, ಅದಕ್ಕೆ ಆಗಿ ಅಂತ ಹೊಟ್ಟೋದಿಲ್ಲ. ಅದೊಂದು ಕದ್ರಿ ಪಾರ್ಕ್ ಶನಿವಾರ ಆದಿತ್ತ ಒಂದು ರೌಂಡ್ ಹೊಡಿಯುವಂತ ಪರಿಸ್ಥಿತಿ ಕೂಡ ನಮಗೆ ಬರ್ಲಿಲ್ಲ ಆಗೂ ಇಲ್ಲ. ಇದರಲ್ಲಿ ಎಂತ ಹೇಳ್ತೀರಿ ಸರ್? ಏನಾದ್ರು ಒಂದು ಹೊರಗೆ ಊಟಕ್ಕೆ ಏನೋ ಹೋಗ್ಬೇಕು, ಒಂದು 12 ಗಂಟೆ 1 ಗಂಟೆಗೆ ಒಂದು ರೌಂಡ್ ಯಾವಾಗ್ಲೂ ಒಮ್ಮೆ. ಅದಕ್ಕೆ ನಂಗೆ ಹೇಳ್ತಿದ್ರು, ತಿಂಗಳಲ್ಲಿ 1 ದಿವಸ ಆದ್ರೂ ಕೊಟ್ರೆ ಸಾಕಂತೆ. ಅದು ಕೂಡ ಕೊಡಮೆ ಕೆಲವು ತಪ್ಪಿ ಹೋಗ್ತದೆ. ಈ ದೂರ ಟ್ರಾವೆಲ್ ಮಾಡ್ಬೇಕಾದ್ರೆ ಜೊತೆಯಾಗಿ ಈಗ ಕೆಲವೊಂದು ಸಲ ಹೋಗುವಾಗ ನಾನು ಹೋಗ್ತಾ ಇದ್ದೆ, ಅದು ಬಹಳಷ್ಟು ಕಡಿಮೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ನಾವು ಅಲ್ಲಿ ಬಂದು ಏನ್ ಮಾಡೋದು, ನೀವು ಬೆಳಿಗ್ಗೆ ಒಂದು ಮೀಟಿಂಗ್ ಹೋಗ್ತೀರಿ, ಸಂಜೆ ಬರ್ತೀರಿ, ನಾವು ಮತ್ತೆ ಎಲ್ಲಿ ಹೋಗುದು ಇಲ್ಲಿ ಇದಕ್ಕೆ. ಅದಕ್ಕೆ ಅದು ಕೂಡ ಬಹಳಷ್ಟು ಕಡಿಮೆ. ಅದಕ್ಕಾಗಿ ನಾನು ದೊಡ್ಡ ಮಟ್ಟ ಒಂದು ಫೋನ್ ಅಂದ್ರೆ ಜಾಸ್ತಿ ನನಗೆ ಒತ್ತಡ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಫುಲ್ ಸಹಕಾರ ಕೊಟ್ಟು, ನನಗೆ ಏನಾದ್ರು ಒತ್ತಡ ಇದ್ರೆ ಅದನ್ನು ಕಡಿಮೆ ಮಾಡುವಂತ ಸ್ಟ್ರೆಸ್ ಬ್ರೇಕರ್ ಆಗಿರ್ತಾರೆ ಅವರು. ನಮ್ಮ ಸ್ಟ್ರೆಸ್ ಅನ್ನು ತೆಗೆಯುವಂತ ಒಂದು ವ್ಯಕ್ತಿತ್ವ. ನಿಮ್ದು ಪ್ರೇಮ ಪ್ರಕರಣನ? ಇಲ್ಲ ಸರ್, ನಿಮ್ಮ ಮಗಳು ಒಂದು 3-4 ವರ್ಷಗಳ ಹಿಂದೆ ಕುರಾನ್ ಪಠಣ ಕಾರಣಕ್ಕಾಗಿ ಅವಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮುನ್ನೆಲೆಗೆ ಬಂದಿದ್ಲು. ಸೊ ನಿಮ್ಮ ಮಗಳ ಬಗ್ಗೆ? ಇಲ್ಲ, ಅತ್ಯಂತ ನನಗೆ ನನ್ನ ಮಗಳ ಬಗ್ಗೆ ಗೌರವ ಇದೆ, ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ಅಷ್ಟು ಸಣ್ಣದಲ್ಲಿ 5ನೇ ಕ್ಲಾಸ್ ಅಂದ್ರೆ 8ನೇ ವರ್ಷ ಅಲ್ಲಿ ಹೋಗಿ ಶಿಕ್ಷಣ ಪಡೆದಾಗ ನನ್ನ ಅವರಿಗೆ ಅದು ಕಷ್ಟ ಇರ್ಬೋದು, ಇಲ್ಲದಿರ್ಬೋದು. ಯಾಕೆಂದ್ರೆ ಸಣ್ಣ ಒಂದು ಗುಡಿಸಲು ತರ ಇದ್ದಂತ ಒಂದು ವಾತಾವರಣ, ಸರಿಯಾದ ಒಂದು ಇತ್ತು, ಊಟ ಇತ್ತು ಜನರಲ್ ಆಗಿ. ಮತ್ತೆ ಅಲ್ಲಿ ಎಲ್ಲಿದ್ದರು ಬಡವರು ಮತ್ತು ಅನಾಥರು ಇರುವಂತ ಒಂದು ಪ್ರದೇಶ. ಅಲ್ಲಿ ಬೆಡ್ ಎಲ್ಲ ಕೆಳಗೆ ಮಲಗುವಂತ ಅವಕಾಶಗಳು ಕೂಡ ಇತ್ತು. ಎಲ್ಲ ದಿವಸ ಊಟ ಸಿಕ್ತ ಅಂತ ಕೂಡ ಹೇಳಲಿಕ್ಕೆ
ಆದ್ರೂ ಒಂದೇ ಒಂದು ದಿವಸ ನಾನು ಹೋಗುದಿಲ್ಲ, ನನಗೆ ಸಾಕು, ನಾನು ಇಲ್ಲೇ ಮಂಗಳೂರಲ್ಲಿ ಇರ್ತೇನೆ ಅಂತ ಒಂದು ದಿವಸ ಕೂಡ ಹೇಳಿಲ್ಲ. ಎಲ್ಲ ಕೂಡ ಅವರು ಕಂಪ್ಲೀಟ್ ಮಾಡಿಅವರು ಕೂಡ ಬಂದಿದ್ದಾರೆ. ನಂದೇನಿದೆ, ಒಂದು ನಮ್ಮ ಪವಿತ್ರವಾದ ಕುರಾನನ್ನು ಕಲಿತು ಅದನ್ನು ಅಭ್ಯಾಸ ಕಂಠಪಾಠ ಮಾಡಿಕೊಂಡು ಒಂದು ಅವರ ವ್ಯಕ್ತಿತ್ವ ರೂಪಿ ಜೊತೆಯಲ್ಲಿ ಒಂದು ಮಾದರಿಯಾಗುವುದು. ಎರಡನೇದು, ಸಮಾಜದ ಎಲ್ಲ ವರ್ಗದ ಜನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮ ಮಕ್ಕಳಿಗೆ ಅವಕಾಶ ಮಾಡಿ ಕೊಡಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ವರ್ಗದ ಮಕ್ಕಳಿಗೆ ಇನ್ನೊಂದು ವರ್ಗ ಇದೆ ಅಂತ ಗೊತ್ತಿಲ್ಲ. ಪರಸ್ಪರ ಒಂದು ಕಲ್ಚರ್ ಮಿಕ್ಸ್ ಮಾಡುವಂತ ಅವಕಾಶ ಇಲ್ಲ. ಕೆಲವು ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡವರೇ ಮಕ್ಕಳು, ಮಾತಾಡೋದ್ರಲ್ಲಿ ದೊಡ್ಡ ದೊಡ್ಡನೇ ವಿಚಾರ, ಸಣ್ಣ ವಿಚಾರ ಅಂತ ಮಕ್ಕಳ ಬಯಲ್ಲಿ. ನೀವು ಅವ್ರ ಫಂಕ್ಷನ್, ಮದುವೆಗೆ, ಬರ್ತ್ಡೇಗೆ ಹೋದ್ರೆ ದೊಡ್ಡ ದೊಡ್ಡ ಮನೆಗೆ ಹೋಗುದು, ದೊಡ್ಡ ದೊಡ್ಡ ವಿಚಾರವೇ ನೋಡುದು. ಏನಾದ್ರು ಊಟಕ್ಕೆ ಏನಾದ್ರು ಮಕ್ಕಳು ಸ್ಟೂಡೆಂಟ್ ಎಲ್ಲ ಹೋಗುದಾದ್ರೆ ದೊಡ್ಡ ಹೋಟೆಲ್ಗೆ ಹೋಗುದು. ತಂದೆ ತಾಯಂದ್ರು ಕರ್ಕೊಂಡು ಹೋದ್ರೆ ದೊಡ್ಡ ದೊಡ್ಡ ರಿಸಾರ್ಟ್ಗೆ. ಸೊ ಒಂದು ವರ್ಗಕ್ಕೆ ಇದರಲ್ಲಿ ತಳಮಟ್ಟದ ಜನಸಾಮಾನ್ಯ ಇದ್ದಾರೆ, ಇಂಥ ಕಷ್ಟಗಳಿದೆ ಅಂತೇಳಿ ಆ ಭಾವನೆಗೆ ಇಲ್ಲದಂತ ಒಂದು ವಾತಾವರಣ ಇದೆ. ಅದು ನನ್ನ ಮುಖ್ಯ ಉದ್ದೇಶ. ಅದು ಕೂಡ ಒಂದು ಟ್ರೈನಿಂಗ್ ಸಿಗ್ಬೇಕಂತೇಳಿ. ಅದಕ್ಕಾಗಿ ಬಹುಶಃ ನಾನು ಅವರು ಹಾಸ್ಟೆಲ್ ಸೇರಿ ಬಂದಾಗ ನನಗೊಂದು 10 ಪೇಸ್ಟ್ ಬೇಕು, 10 ಬ್ರಷ್ ಬೇಕು, 10 ಸೋಪ್ ಬೇಕಂತ ಹೇಳ್ತಾ ಇದ್ದು. ನಾನು ಕೇಳಿದೆ ಯಾಕೆ ಅಂತೇಳಿ. ಅಲ್ಲ, ನನ್ನ ಪಕ್ಕದ ಇದ್ದ ಮಗಳ ಅವಳ ಹುಡುಗಿಗೆ ಅವ್ರಿಗೆ ಸೋಪ್ ಇಲ್ಲ, ಬ್ರಷ್ ತಗೊಳ್ಲಿಕ್ಕಿಲ್ಲ ಅಂತ. ಆಗ ನಾನು ಹೇಳಿದ್ದೆ, ಇದರಿಂದ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ 30% ಜನರಿಗೆ ಒಂದು ಸೋಪ್ ಮತ್ತು ಪೇಸ್ಟ್ ತಗೊಳ್ಳೋ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲಿ ಗೊತ್ತಾಗ್ತದೆ. ಸೊ ಅವರು ಈಗ ಏನಾಗಿದೆ, ದೊಡ್ಡವರಾದಾಗ ಅವರೆಲ್ಲರಿಗೂ ಕೂಡ ಉಪಕಾರ ಮಾಡುವ ಭಾವನೆ ಇದೆ. ಪ್ರತಿಯೊಂದು ಅಂತ ಏನು ಮುಲಾಜಿಲ್ಲ ಇದರಲ್ಲಿ. ಯಾರೇ ಬಂದ್ರೆ ನಾವು ಕೊಡೋದ್ರೆ ಜಾಸ್ತಿ ಕೊಡಿ ಅಂತ ಕೇಳೋದು. ಯಾಕೆ ಕಡಿಮೆ ಕೊಡ್ತೀರ ಅವ್ರಿಗೆ? ಜಾಸ್ತಿ ಕೊಡಿ ಅಂತಲೇ ಕೇಳುದು. ನಮ್ಮಲ್ಲಿರುವ ಮನೆಯವರನ್ನು ಸ್ವಲ್ಪ ಅಕ್ಕ ತಂಗಿ ತರ ಅವರನ್ನು ನೋಡಿಕೊಳ್ಳುದು. ಇದೆಲ್ಲ ಯಾಕೆ ಈ ರೀತಿಯ ಒಂದು ಅಲ್ಲಿ ಆ ಟ್ರೈನಿಂಗ್ ಸಿಕ್ಕಿದ ಕಾರಣ, ಮತ್ತೆ ನಿಜವಾದ ಅರ್ಥ ಬಂದ ಕಾರಣ, ದೊಡ್ಡ ಮಟ್ಟ ಆಡಂಬರವಿಲ್ಲದೆ ಜನರಿಗೆ ಮಾನವೀಯತೆ ಮುಖಾಂತರ ಕೆಲಸ ಮಾಡುವಂತಹ ದೊಡ್ಡ ಮಟ್ಟದ ಒಂದು ಗುಣ ಇದೆ. ಅದು ನಮ್ಗೆ ಅತ್ಯಂತ ನಾನು ಬಹಳ ಸಂತುಷ್ಟ ಆಗಿದ್ದೇನೆ. ನಾನೀಗ ನಿಮ್ಗೆ ಔಟ್ ಆಫ್ ರೆಕಾರ್ಡ್ ಹೇಳುದು, ನಮ್ಮ ಮನೆಯಲ್ಲಿ ಒಂದು ಜಾರ್ಖಂಡದ ಕೆಲಸ ಹುಡುಗಿ ಬಂದಿದ್ರು. ಇವರನ್ನು ಇಲ್ಲದೆ ಜಾಸ್ತಿ ಎಲ್ಲಿಗೆ ಅವ್ರು ಕರ್ಕೊಂಡು ಹೋಗುದು ಅಂದ್ರೆ, ಇವರು ಹೋಗುದಾದ್ರೆ ಎಲ್ಲಿಗೆ ಮಾಲ್ಗೆ ಇವ್ರನ್ನ ಕರ್ಕೊಂಡು ಹೋಗುದು ಈ ಕೆಲಸ, ಇವರನ್ನು ಊಟಕ್ಕೆಲ್ಲ. ಬೇರೆದು ಅಂತೆಲ್ಲ ಕಡಿಮೆ, ಔಟ್ ಆಫ್ ದ ರೆಕಾರ್ಡ್. ಹಾಗೆ ಸತತವಾಗಿ ಮೊನ್ನೆ ಇವರನ್ನು ಸ್ಕಿನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುದು. ಕರ್ಕೊಂಡೋಗಿ ಎಷ್ಟು ಬಿಲ್ ಈ ಕೆಲಸ ಹುಡುಗಿಗೆ 15-20 ಒಮ್ಮೆ ಹೋದಾಗ ಬೆಸ್ಟ್ ಟ್ರೀಟ್ಮೆಂಟ್ ಇದರಲ್ಲಿ. ಯಾಕೆ ನಮ್ಗೆ ಕೂಡ ಗೊತ್ತಿಲ್ಲ. ನನ್ನ ಮಿಸ್ಸಸ್ ಹೇಳ್ತಿದ್ರು, ಇವಾಗ ಏನಾಗಿದೆ, ಅಪಾಯಿಂಟ್ಮೆಂಟ್ ತೆಗೆದು ನನಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರುದು. ನಾ ಮೊನ್ನೆ ಕೇಳಿದೆ, ನಾನು ಕೇಳಿದೆ ಯಾಕೆ ಅಂತ. ಕರ್ಕೊಂಡು ಹೋಗ್ದೆ, ಹೌದು 15,000 ಒಮ್ಮೆ ಆಗುವಾಗ ಬಿಲ್ ಆಗ್ತದೆ, ಹೌದು. ಮತ್ತೆ ಹುಡುಗಿಗೆ ಏನು ಕೂಡ ಗೊತ್ತಿಲ್ಲ ಇದರ ವ್ಯಾಲ್ಯೂ ಏನಿದೆ ಯಾವ್ದು ಅಂತ ಹೇಳಿ ಅವ್ರಿಗೆ. ಯಾಕೆ ಅಲ್ಲಮ್ಮ, ನಾವು ರಾತ್ರಿ ಮಲಗ ಹೇಳಿದ್ರು, ನನ್ನ ಮುಖ ಎಲ್ಲ ನಿಮ್ದ ಮುಖ ಕ್ಲೀನ್ ಇದೆ, ನನ್ನ ಮುಖಲ್ಲಿ ಡಾಟ್ ಇದೆ, ಅದು ಯಾಕೆ ಅಂತ ಹೇಳಿ ಅದನ್ನು ತೆಗಿಸ್ಲಿಕ್ಕೆ ನಾನು ಈ ರೀತಿ ಇದೆಲ್ಲ. ಇದು ಅವರ ಮಾನವೀಯತೆ ಮತ್ತು ಗುಣ, ಅದು ಮಾತಾಡೋ ಸಮಾಧಾನ ಇರ್ಲಿಕ್ಕೆ. ನಿಜ. ಈಗ ಇವತ್ತು ನಮ್ಮ ಜೊತೆ ಇರ್ಬೋದು, ನಾಳೆ ಮದುವೆ ಆಗಿ ಇನ್ನೊಂದು ಕಡೆ ಹೋಗ್ತಾರೆ ಅಥವಾ ಇನ್ನೊಂದು ಮಕ್ಕಳನ್ನ ನೋಡ್ತಾರೆ. ಆ ಟೈಮ್ನಲ್ಲಿ ದಿಸ್ ಟೈಪ್ ಆಫ್ ಅವರ ವ್ಯಕ್ತಿತ್ವ ಅವರನ್ನು ಮಾತ್ರ ಅಲ್ಲ, ಅವ್ರ ಸುತ್ತಮುತ್ತ ಕೂಡ ಸಮಾಧಾನ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಮಕ್ಕಳು ತಂದೆ ಜೊತೆ ಚರ್ಚೆ, ಮದುವೆ ಆಗಿ ಗಂಡನೊಟ್ಟಿಗೆ ಚರ್ಚೆ, ಅತ್ತೆ ಮಾವನೊಟ್ಟಿಗೆ ಚರ್ಚೆ, ಮಕ್ಕಳೊಟ್ಟಿಗೆ, ಇದು ಚರ್ಚೆದಲ್ಲಿ ಇವರ ಕಾಲ ಮುಗಿತದೆ. ಅಷ್ಟೇ. ಸರ್, ಇನ್ನೂ ಒಬ್ಬ ವ್ಯಕ್ತಿ ನಿಮ್ ಜೊತೆ ಬಹಳ ವರ್ಷಗಳಿಂದ ಪರ್ಸನಲ್ ಸೆಕ್ರೆಟರಿ ಲಿಬ್ಸೆತ್ ಅವರು, ಎಂತ ಕೆಲಸ ಅಲ್ವಾ? ಆ ವ್ಯಕ್ತಿ ಬಗ್ಗೆ ಒಂದು ಮಾತು. ಇಲ್ಲ, ಯಾಕಂದ್ರೆ ಉತ್ತಮವಾಗಿ ಕೆಲಸ ಮಾಡ್ತಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸ್ಟಾರ್ಟಿಂಗ್ ಬರೋ ಎಲ್ಲ ನನ್ನ PA-ಗಳಿಗೆ, ಆಗುದಾದ್ರೆ ಮಾತ್ರ ಕೆಲಸ ಆಗೋ ನಿಲ್ಬೇಕು, ಇಲ್ಲದ್ರೆ ನನಗೆ ನಿಲ್ಬಾರ್ದು ಯಾರು ಕೂಡ. ಯಾಕಂತ ಹೇಳಿದ್ರೆ ಈ ಅರ್ಧ MLA-ಗಳನ್ನು ಮತ್ತು ಮಂತ್ರಿಗಳನ್ನು ಲಗಾಡಿತಿದ್ದೆ PA ಅವರು. 50% ಒಬ್ಬ ಗೆಲ್ಲುದು ಮತ್ತು ಸೋಲಿಸುವರಿಂದ ತುಂಬಾ ಸಲ ಬೇರೆ ನೋಡಿದ್ದೇನೆ. ಯಾಕಂತ ಹೇಳಿದ್ರೆ, ಒಂದು ಉದಾಹರಣೆಗೆ, ಮಧ್ಯಾಹ್ನ ಹೊತ್ತು ಏನಾದೊಂದು ನಾವು ರೆಸ್ಟ್ ತಗೊಳ್ತೇವೆ ಅಂತ ಹೇಳುವ, ನಾವು ಗೊತ್ತಿಲ್ಲ, ನಾವು ಹೋಗಿ ಒಂದು ರೆಸ್ಟ್ ತಗೊಳ್ಳುವ ಅಂತೇಳಿ
ಯಾವ್ದೊಬ್ಬ ಬಡವ ಅಂದ್ರೆ ಕ್ಷೇತ್ರದವನು ರೆಸ್ಟ್ ಅಲ್ಲಿ ಇದ್ದಾರೆ ಹೋಗಿ ಮತ್ತೆ ಬನ್ನಿ ಅಂತೇಳಿ, ಅವನ್ ಪಾಪ ಎಲ್ಲಿಂದನೇ ಬಂದವನು ಅಲ್ವಾ, ಅವನು ಬಂದು ರಿಟರ್ನ್ ಹೋಗ್ತಾನೆ. ಅವ್ನು ರಿಟರ್ನ್ ಹೋಗುವಾಗ ಒಬ್ಬ ಕಾರ್ಲಿ ಶ್ರೀಮಂತ ಬರ್ತಾನೆ, ಹೌದಾ ಬನ್ನಿ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ, ಅವನನ್ನು ಒಳಗೆ ಕೂತ್ಕೊಳ್ಳಿಸುದು. ನನಗೆ ವಿಷಯ ಗೊತ್ತಿಲ್ಲ ಹೊರಗೆ ಏನಾಗ್ತದೆ ಅಂತ ಹೇಳಿ. ಈಗ ಇವನಿಗೆ ಏನಾಗ್ತದೆ, ಬಂದೋದ ಬಡವನಿಗೆ ನಮಗೆ ಈ ತರ ಟ್ರೀಟ್ಮೆಂಟ್ ಮಾಡ್ತಾರೆ, ಶ್ರೀಮಂತರಿಗೆ ಇದೇ ಅರ್ಧಂಬರ್ಧ ನಮ್ಮನ್ನು. ಸೊ ನಾನು ಎಲ್ಲರಿಗೂ ವಾರ್ನ್ ಮಾಡ್ತೇನೆ, ನೀವು ಸರಿಯಾಗಿ ಕೆಲಸ ಮಾಡೋದು ಮಾತ್ರ ನಮ್ಮ ಜೊತೆ ಇರ್ಬೇಕು. ಅದು ಯಾರೇ ಆಗ್ಲಿ, ಕೆಲಸ ಜಾಸ್ತಿ ಇರ್ಬೋದು, ಕೆಲಸ ಕಡಿಮೆ ಇರ್ಬೋದು. ಇದರಲ್ಲಿ ಏನಾದ್ರು 1% ಕಪ್ಪು ಚೆಕ್ ನಾನು ಇಮಿಡಿಯೇಟ್, ಯಾರಿಂದ ಅವಲಂಬಿತವಾಗಿ ಯಾರು ಕೂಡ ಇರುವುದಿಲ್ಲ, ಯಾವ MLA ಕೂಡ. 1% ಸನ್ನತಿ ಕೂಡ ನಾನು ಇಮಿಡಿಯೇಟ್ ಆಗಿದೆ ಆಕ್ಷನ್. ನಾವು ಎಷ್ಟು ಹೊರಗೆ ಹಾಕಿದ್ದೇನೆ, ನಾನು ಮುಂಜಾನೆ ಮಾಡಿದ್ದೇನೆ. ಕೆಲವು ಮತ್ತೆ ಕೂಗೆಲ್ಲ ಮತ್ತೆ ರಿಟರ್ನ್ ಬಂದಿದ್ದಾರೆ, ಅದಕ್ಕಾಗಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ದಟ್ ಇಸ್ ನನಗೆ ಅದು ಇಂಪಾರ್ಟೆಂಟ್. ಅವ್ರಿಗೆ ಏನು ಬೇಕು ಅದು ಎಕ್ಸ್ಟ್ರಾ ಕೊಡುವ, ಬಟ್ ಕೆಲಸ ಮಾತ್ರ ಪ್ರಾಮಾಣಿಕತೆ ಇರಬೇಕು. ಜನರ ಜೊತೆಗೆ ಅವರು ಬರುವಂತ ಜನರ ಜೊತೆ ಚೆನ್ನಾಗಿರ್ಬೇಕು, ಅಷ್ಟೇ. ಅದು ನಮಗೆ ಮುಖ್ಯ. ನಿಮ್ಮ ಆಸಕ್ತಿಗಳಲ್ಲಿ ಬೈಕ್ ರೈಡಿಂಗ್ ಮತ್ತು ಕಾರ್ಸ್, ಈಗ ಇತ್ತೀಚೆಗೊಂದು 40 ಲಕ್ಷ ರೂಪಾಯಿ ಹೊಸ ಕಾರ್ ಕೂಡ ಬಂತು ಮೋಸ್ಟ್ಲಿ ನಿಮಗೆ. ಅದು ಅಲ್ಲ ಸರ್, ಬೈಕ್ ರೈಡಿಂಗ್ ನಿಮ್ಮ ಕಾಲೇಜ್ ದಿನಗಳಲ್ಲಿ ರೇಸಿಂಗಿಗೆಲ್ಲ ಹೋಗ್ತಿದ್ರಿ ಅಂತಾನು ಕೇಳಿದ್ದೇವೆ. ಒಂದು 4-5 ವರ್ಷಗಳ ಹಿಂದೆ ನಮ್ಮ ಮಂಗಳೂರಿನ ಶಾಸಕರ ಜೊತೆಗೂ ಕೂಡ ಇಡೀ ಬೈಕಲ್ಲಿ ಇಡೀ ಮಂಗಳೂರು ಸುತ್ತಿ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ರಿ. ನಿಮ್ಮ ಬೈಕ್ ಆಸಕ್ತಿ ಬಗ್ಗೆ ಈಗಲೂ ಹಾಗೆ ಇದೆಯಾ? ನಾನು ಕಾಲೇಜ್ ಮತ್ತು ಸ್ಕೂಲ್ ಟೈಮ್ನಲ್ಲಿ ನನ್ನ ಆಕ್ಟಿವಿಟೀಸ್ ಬೇರೆ. ಇದರಲ್ಲಿ ಒಂದು ನನಗೆ ಕೋಪ ಜಾಸ್ತಿ, ಅಂದ್ರೆ ಕೋಪ ಅಂತ ನೋಡ್ಬೇಕಿತ್ತು ನಮ್ಗೆ, ಹೇಗೆ ಇನ್ನೊಬ್ಬನನ್ನು ನೋವು ಮಾಡ್ಬೇಕಂತೆಲ್ಲ. ಕೆಲವೊಂದು ವಿಚಾರ ಬಂದಾಗ ಹಠ ಜಾಸ್ತಿ, ಅದು ಕೆಲವೊಮ್ಮೆ ಕೇಸುಗಳು ಕೊಡಂತ ಪರಿಸ್ಥಿತಿ ಕೂಡ ಇತ್ತು. ಎರಡನೇದು, ನಾನು ಸ್ಪೋರ್ಟ್ಸ್ ಅಲ್ಲಿ ಬಹಳ ಅಡ್ವೆಂಚರಸ್, ಬೈಕ್ ಸ್ಪೋರ್ಟ್ ಅಲ್ಲಿ ಭಯಂಕರ ನನಗೆ ಆಸಕ್ತಿ ಮತ್ತು ಅಡ್ವೆಂಚರಸ್. ಯಾವ ಇದರಲ್ಲಿ ನಾನು ಸಣ್ಣದಿರುವಾಗ ಫಸ್ಟ್ PUC ಇರುವಾಗ ಮೂಡುಬಿದ್ರಿಂದ ಜಮಲ್ಬಾದ್ ಫೋರ್ಟ್ ತನಕ ನಡ್ಕೊಂಡು ಹೋಗಿದ್ದೇವೆ. ಮತ್ತೆ ರಾತ್ರಿ ಹೊತ್ತು ಮೇಲೆ ಹತ್ತಿ, ರಾತ್ರಿ ಮೇಲೆಗೆ ಜಮಲ್ಬಾದ್ ಫೋರ್ಟ್ ಕೋಟೆ ಇದೆಯಲ್ಲ, ಅದ್ರ ರಾತ್ರಿ ಗುಡ್ಡೆ ಅದ್ರ ಮೇಲೆ ಮಲಗಿ ಬೆಳಿಗ್ಗೆದ್ದು ಬಂದದ್ದು. ರಾತ್ರಿ ಹೋಗಿ ಗೊತ್ತಾಗ್ಲಿಲ್ಲ ಸ್ಟೆಪ್ಪಿನಲ್ಲಿ, ಮತ್ತೆ ಕೆಳಗೆ ಕಾಣುದಿಲ್ಲ, ಕತ್ತಲಲ್ಲ. ಬೆಳಿಗ್ಗೆ ಇಲ್ಲಿಗೆ ಆಗುದಿಲ್ಲ, ಕಾಣುದೇ ಅಲ್ಲಿ ಸೈಡಲ್ಲಿ ಏನು ಇಲ್ಲ, ಸ್ಟೆಪ್ಪಿನ ಸೈಡಲ್ಲಿ ಏನು ಕೂಡ ಇಲ್ಲ. ಬೆಳಿಗ್ಗೆ ಸ್ಟೆಪ್ ಅಲ್ಲಿ ನಿಲ್ತೇವೆ, ನಮ್ಗೆ ಕಾಣುದೇ ಪಾತಾಳ ತನಕ, ನಮ್ಮ ಭೂಮಿ ಕಾಣುದು, ತಲೆ ತಿರುಗುವಂತ ಪರಿಸ್ಥಿತಿ. ಸೊ ಆಗಿಂದಲೇ ಅಡ್ವೆಂಚರಸ್ ಅಲ್ಲಿ ಮತ್ತು ಇದ್ರಲ್ಲಿ ಸ್ವಲ್ಪ ನಮ್ದು ಜಾಸ್ತಿ ಆಕ್ಟಿವಿಟೀಸ್ ನಂದು ಜಾಸ್ತಿ. ಆಗಲೇ ಒಂದು ಚಾಲೆಂಜ್ ಆಗಿ ತಗೊಂಡ್ಬಂದು, ಆಗ ನನಗೆ ಬೈಕ್ ರೈಡಿಂಗ್ ಅಂದ್ರೆ ಬಹಳ ಇಷ್ಟ. ಕರಾವಳಿ ಮೋಟಾರ್ ಸ್ಪೋರ್ಟ್ಸ್ನವರು ಕದ್ರಿಯಲ್ಲಿ ಯಾವಾಗ ಮಾಡ್ತಾ ಇದ್ರು, ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನವರು ಎಲ್ಲಿ ಕದ್ರಿಯಲ್ಲಿ ನ್ಯಾಷನಲ್ ಮೋಟರ್ ಕ್ರಾಸ್, ಬ್ಯೂಟಿಫುಲ್ ಅಡ್ವೆಂಚರ್ ಸ್ಪೋರ್ಟ್ಸ್. ಅದು ಯಾಕೆ ನಿಲ್ಲಿಸೋದು ಗೊತ್ತಿಲ್ಲ ನಮಗೆ, ಪಾರ್ಕಿನ ನೆಕ್ಸ್ಟಿಗೆ ಒಂದಾಗ ನಾನು ಏಜ್ ಆಗಲಿಲ್ಲ. ಫಸ್ಟ್ ಇಯರ್ ಆಗುವಾಗ ನಾನು ಅಲ್ಲಿ ನೋಡ್ತಾ ಇದ್ದೆ, ನೆಕ್ಸ್ಟ್ ಇಯರ್ ಹೇಗಾದ್ರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಂದ್ರೆ. ಐ ವಾಸ್ ಜಸ್ಟ್ ಇನ್ ಫಸ್ಟ್ 10th ಇದರಲ್ಲಿ. ಆವಾಗ ನೆಕ್ಸ್ಟ್ ಇಯರ್ ನಾನು 18 ಆದಷ್ಟೇ ತಕ್ಷಣ ಹೋಗಿ ಲೈಸೆನ್ಸ್ ಮಾಡಿಸಿದೆ. ಲೈಸೆನ್ಸ್ ಮಾಡಿ ಐ ಪಾರ್ಟಿಸಿಪೇಟ್. ಆವಾಗ ಒಂದು TVS 50 ಇದ್ದದ್ದು, ಸಿಂಪಲ್ ಆಗಿ. ಕಾಂಪಿಟೇಷನ್ಗೆ ಬರುವಾಗ ನೋಡುವಾಗ ಮೈಸೂರು, ಪುಣೆಯವರು ಅವ್ರದ್ದು ಈ TVS ಬೈಕ್ ತರ ಮಾಡುವಾಗ ಮೆಕ್ಯಾನಿಕಲ್ ಬೇರೆ, ಅದು ಅದರ ಟೀಮ್ ಇದೆ ಅವ್ರಿಗೆ ಬಂದಾಗ, ಅದು ಬೇರೆ ಬೇರೆ ಗ್ರೂಪ್. ಫಸ್ಟ್ ಟೈಮ್ ಐ ಪಾರ್ಟಿಸಿಪೇಟೆಡ್ ಇದರಲ್ಲಿ, ಫಸ್ಟ್ IAS ಎಂಗೇಜ್ನಲ್ಲಿ. ನಾನು ಫಸ್ಟ್ ರೌಂಡ್ ಎಲ್ಲ ಐ ವಾಸ್ ವೆರಿ ಲೀಡಿಂಗ್. ಅವ್ರದ್ದು ಬೈಕ್ ಮಾಡಿಫೈ ಆದ್ರು ಕೂಡ ಸಿಂಪಲ್ ಆಗಿದ್ರು ಕೂಡ ನಂದು ಲೀಡ್ ಇತ್ತು. ನಾನು ಒಂದು ಟ್ರ್ಯಾಕ್ ಅಲ್ಲಿ ಬಿದ್ದ ಕಾರಣ ನನ್ನ ಕೈ ಈಗಲೂ ಕೊಟ್ಟಿದ್ದೆ ಮಾರ್ಕ್ಸ್ ಎಲ್ಲ ಫುಲ್ಲು. ಬಿದ್ದ ಕಾರಣ ನಂದು ನನಗೆ ಥರ್ಡ್ ಪ್ಲೇಸ್ ಸಿಕ್ಕಿದ್ದು ನ್ಯಾಷನಲ್ ಲೆವೆಲಲ್ಲಿ. ನ್ಯಾಷನಲ್ ಲೆವೆಲಲ್ಲಿ ಐ ಕೊಡ್ತಿ ಥರ್ಡ್ ಪ್ಲೇಸ್. ಅದರ ನಂತರ ಮಂಗಳೂರಿನ ಹಲವಾರು ರ್ಯಾಲಿಗಳಾಯ್ತು, ಸ್ಟೇಟ್ ಮಟ್ಟದ್ದು. ಅದಕ್ಕೆ ನಾನು ಚಾಂಪಿಯನ್ ಆಗಿದ್ದೆ. ದೆನ್ ಐ ವೆಂಟ್. ಆಗ ನನ್ನ ಇಲ್ಲಿ ಎನ್ಫೀಲ್ಡ್ ಇದರಲ್ಲಿ ನಮಗೆ ಫೋಟೋ ಇತ್ತು. ಅವಾಗ ಎನ್ಫೀಲ್ಡ್ ನಲ್ಲಿ ಶೋರೂಮ್ ಇತ್ತು ನಮ್ಮ ಬಲ್ಮಾಟ ಕ್ಯಾಲಿಟಸ್ ಗೇಟ್ ಕೆಳಗೆ ಬರೋ ರೈಟ್ ಸೈಡ್ ಅಲ್ಲಿ. ಅವ್ರು ನಮ್ಮನ್ನು ಕರೆಸಿ ಫೋಟೋ ತೆಗೆದು ನಮ್ಮನ್ನ ಅಡ್ವರ್ಟೈಸ್ಮೆಂಟ್ ಹಾಕಿ, ಪೇಪರ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ, ಅವರ ಬೈಕ್ ಸ್ಪೋರ್ಟಿವ್ ಬೈಕ್ ಅದೆಲ್ಲ ಹಾಕಿ ನಮ್ಮ ಫೋಟೋ ಎಲ್ಲ ಅವತ್ತೇ ಹಾಕಿದ್ರು. ಆವಾಗಲೇ ಜಾರಿ ಪರಿಚಯ ಇದಕ್ಕೆ. ಅದರ ನಂತರ ನಾನು ಮೂಡುಬಿದಿರೆಗೆ ಹೋಗಾದಾಗ ಅಲ್ಲಿ ಒಂದು ಡರ್ಟ್ ಟ್ರ್ಯಾಕ್ ಅಂತ, ಈಗ ಅಲೋಸ್ ಕಾಲೇಜ್ ಇದೆಯಲ್ಲ, ಅದು ಜಸ್ಟ್ ಆಪೋಸಿಟ್ ತ್ರಿಭುವನ್ ಮೋಟಾರ್ ಸ್ಪೋರ್ಟ್ಸ್ನವರು ಡರ್ಟ್ ಟ್ರ್ಯಾಕ್ ಮಾಡ್ತಾ ಇದ್ರು. ಆಗ ನನಗೆ ನನ್ನ ರೋಡ್ ಕಿಂಗ್ 250
ಅದ್ರಲ್ಲಿ ಪಾರ್ಟಿಸಿಪೇಟ್ ಅಂತೇಳಿ ನಾನು ಹಾಸ್ಟೆಲ್ ಇದ್ದೆ ಅಲ್ಲ, ಬೈಕ್ ತರಿಸಿದ್ದೆ. ನನ್ನ ತಂದೆಯವ್ರಿಗೆ ಗೊತ್ತಾಯ್ತು. ಒಂದ್ ದಿವಸ ಜೀಪ್ ಕಲಿಸಿ ಬೈಕ್ ಅನ್ನು ಜೀಪಲ್ಲಿ ಹಾಕಿ ಸೀದಾ ಮಂಗಳೂರಿಗೆ ನಾನು ಅಲ್ಲಿ ಬಾಕಿ ಇದರಲ್ಲಿ. ನೆಕ್ಸ್ಟ್ ಇಯರ್ಗೆ ಹೆಂಗಾದ್ರು ಮಾಡಿ, ಆವಾಗ ಸುಭಾಷ್ ಅಂತ ಇದ್ರು, ಈಸ್ ದ ಚಾಂಪಿಯನ್ ಇನ್ 250 ಮೋಟೋ ಇದರಲ್ಲಿ. ಕದ್ರಿ ಅವರ ಕಂಕನಾಡಿಯಲ್ಲೇ ಇದಿತ್ತು ಇದಕ್ಕೆ. ಇಸ್ ವೆರಿ ಗುಡ್ ರೈಡರ್ ಆಲ್ಸೋ. ಆವಾಗ ಆ ಇಯರಲ್ಲಿ ನಾನೇ ಸುಭಾಷ್ ಬಹುಶಃ ಅವತ್ತು ಆ ರೆಕಾರ್ಡ್ ಬ್ರೀಟ್ ಮಾಡಿ 250 ನಾನು ನ್ಯಾಷನಲ್ ಚಾಂಪಿಯನ್ ರೋಡ್ ಕಿಂಗ್ ಬೈಕಲ್ಲಿ ನಾನೇ ಆದದ್ದು ತ್ರಿಭುವನ್ ಮೋಟರ್ಸ್ ಇದರಲ್ಲಿ. ಆವಾಗ ನ್ಯಾಷನಲ್ ಸ್ಟೇಟ್ ಪೇಪರ್ ಎಲ್ಲ ಪೇಪರ್ಲಿ ಕೂಡ ಆಯ್ತು, ಲೋಕಲ್ ಪೇಪರ್ಲಿ ಬ್ಯಾಕ್ ಪೇಜ್ ಅಲ್ಲಿ ಎಲ್ಲ ಫೋಟೋ ಸಮೇತ ಫುಲ್ ಸ್ಟಾರ್ ನೀವು. ಆವಾಗಿಂದಲೇ ನಾವು ಬೈಕ್ ರೈಸ್. ನನಗೆ ಮತ್ತೆ ಏನಾಯ್ತು, ನಮ್ಮ ಮಕ್ಕಳಿಗೆ ಬಹಳಷ್ಟು ಆಸಕ್ತಿ ಇತ್ತು ಸ್ಪೋರ್ಟ್ಸ್ ಬೈಕ್ ಡ್ರೈವ್. ಅದಕ್ಕೆ ಟ್ರೈನಿಂಗ್ ಇಲ್ಲ ನಮ್ಗೆಲ್ಲ. ಟ್ರೈನಿಂಗ್ ನಾವು ನಮ್ಮಷ್ಟೇ ಕೆಲವು ಕಲ್ತಲ್ಲದೆ ಒಂದು ಡರ್ಟ್ ಟ್ರ್ಯಾಕ್ ಹೇಗೆ ಏನು ಯಾವುದಂತ ಇಲ್ಲ. ಆವಾಗ ನಾವೊಂದು ಮಾಡುವಂತ ಆಯ್ತು ಇದು ಕಾಂಪಿಟೇಷನ್. ನಾವೆಲ್ಲ ಯುವಕರು ಸೇರಿಕೊಂಡು ಈ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅದಕ್ಕೆ ಅವರೆಲ್ಲ ಸೀನಿಯರ್ಸ್, ಅನೋರ್ ಮಾಂಡಿಪಾಡಿ ಮತ್ತೆ ತುಂಬಾ ಎಲ್ಲ ಆಲ್ ಸೀನಿಯರ್ಸ್ ಆಫೀಸರ್. ಅವರಲ್ಲಿ ಮಿಲಾಗ್ರಸ್ ಆಫೀಸ್ ಇತ್ತು. ನಾವಲ್ಲಿ ಹೋಗಿ ಕೇಳಿದ್ದೆವು, ನಮಗೊಂದು ಬೈಕ್ ರೈಡ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಉಂಟು, ನಾವು ಹೀಗೆ ಪರ್ಮಿಷನ್ ಬೇಕಲ್ಲ, FCM ಫೆಡರೇಷನ್ ಮೋಟರ್ ಸ್ಪೋರ್ಟ್ಸ್ ಇದೊಂದು ಪರ್ಮಿಷನ್ ಬೇಕು ಮಾಡೋದಾದ್ರೆ. ಅದೆಲ್ಲ ಮಕ್ಕಳಿಗೆಲ್ಲ ಮಾಡ್ಲಿಕ್ಕೆ ನಾವು ಸ್ಟೂಡೆಂಟ್ ಅಲ್ಲ, ಇದೆಲ್ಲ ಮಕ್ಕಳಿಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹಾಗೆ ಹೀಗೆ ಅಂತೇಳಿ ಇವ್ರು ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ. ಎಂತ ಮಾಡುದು, ನಾವೆಲ್ಲ ಮತ್ತೊಂದು ಮೀಟಿಂಗ್ ಮಾಡಿದೆವು. ನಾನು, ಚಂದ್ರ ಇರ್ಲಿ, ಮತ್ತೆ ಪ್ರಸಾದ್ ಅಂತೇಳಿ ಬೈಕ್ ಕ್ಲಿನಿಕ್ ಅಂತ ಅವರು, ಮತ್ತೆ ಜ್ಯೋತಿ ಗ್ಯಾರೇಜ್ ಅಂತ ಜ್ಯೋತಿ ಅಂತ ಇದ್ದಾರೆ ಪಾಪ ಎಲ್ಲ, ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಇದೆ. ಮತ್ತೆ ನಮ್ಮ ಜಾಹಿರ್ ಮಾನಿಪಾಡಿ ಮತ್ತೆ ರೋಹನ್, ನಾವು ಮಾಡಿ ಇದು ಸಾಹಸ ಆಗ್ಲಿಕ್ಕೆ ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ಸಪ್ರೇಟ್ ಮಾಡಿದ್ದೆವು. ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ಮಾಡಿ ಗೌರವಾಧ್ಯಕ್ಷ ಮಾಡ್ಬೇಕಲ್ಲ, ಯಾರನ್ನ ಅಧ್ಯಕ್ಷ ಮಾಡುದು? ನಾನು ಅಧ್ಯಕ್ಷ, ಸದನ್ ಶೆಟ್ಟರ್ ಹೋಗಿ ಗೌರವಾಧ್ಯಕ್ಷ ಮಾಡಿಸಿ ಆವಾಗ ವುಡ್ಲ್ಯಾಂಡ್ಸ್ನಲ್ಲಿ ಬ್ಯಾನರ್ ಎಲ್ಲ ಬರೆಸಿ ಅದೆಲ್ಲ ಉದ್ಘಾಟನೆ ಮಾಡಿ ನಮ್ದು ಹೊಸ ಕ್ಲಬ್ ಮ್ಯಾಂಗ್ಳೂರ್ ರೈಡರ್ಸ್ ಕ್ಲಬ್ ಅಂತ ಆಗಿ ನಾವು ಆಗಲೇ ಬಹುಶಃ ಇದೆಲ್ಲ ವಿಚಾರ ಇದ್ದು. ಇಟ್ ಈಸ್ ನಾಟ್ ಈಗ ಇದು 30-40 ವರ್ಷ ಹಿಂದೆ ಸ್ಟೋರಿ. ಖುಷಿ ಏನಂತಂದ್ರೆ ಆ ಎಲ್ಲ ಹೆಸರುಗಳು ಮತ್ತೆ ನಿಮ್ ಬಾಯಲ್ಲಿ ಕೇಳೋದು ನಾವು ಅಷ್ಟು ಕ್ಲೋಸ್ ಆಗಿದ್ದೇವೆ. ರಾತ್ರಿ ನಮ್ಗೆ ನಿದ್ದೆ ಇಲ್ಲ, ರಾತ್ರಿ ಆಗಲ್ಲ ಅಂತೇಳಿ ಅಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್, ಅಲ್ಲಿ ಸೇರೋದು ಇಲ್ಲಿ ಸೇರೋದು, ಬೈಕಲ್ಲಿ ಅಲ್ಲಿಗೆ ಹೋಗೋದು ಕೂತ್ಕೊಳ್ಳೋದು. ಈಗ ಕಾರಿನ ವಿಷಯಕ್ಕೆ ಬರಬೇಕು. ನೀವು ಸ್ಪೀಕರ್ ಆಗೋದಕ್ಕಿಂತ ಮುಂಚೆ ಬಿಜೆಪಿಯ ಮೋಸ್ಟ್ಲಿ ಬೊಮ್ಮಾಯಿ ಅವರು ಅಂತ ಅನ್ಸ್ತದೆ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಅವ್ರು ಹೇಳಿದ್ರು, ಎದ್ದು ನಿಂತು ಹೇಳಿದ್ರು, ನಾನು ವಿಡಿಯೋ ನೋಡಿದ ನೆನಪು ನನಗೆ, ಖಾದರ್ ಭಯ್ಯ ನೀವು ಓಡಾಡಿದಷ್ಟು ನಾವು ಯಾರೂ ಓಡಾಡಿಲ್ಲ, ಓಡಾಡೋದಕ್ಕೆ ಸಾಧ್ಯನೂ ಇಲ್ಲ, ಆ ಥರ ಚಕ್ರ ಕಟ್ಕೊಂಡು ನೀವು ಓಡಾಡ್ತೀರಿ ಅಂತ ಹೇಳಿದ್ರಿ. ಸೊ ಇದು ಸಮಥಿಂಗ್ ಟು ಬಿ, ನಿಮ್ಮ ಈ ಒಂದು ಗುಣ ಇದೆಯಲ್ಲ ಸರ್, ನಿಜಕ್ಕೂ ಮೆಚ್ಚಬೇಕಾದಂಥದ್ದು. ಅಷ್ಟು ಓಡಾಡಿದ್ದೀರಾ. ಈ ಓಡಾಡಿದ ಸಮಯದಲ್ಲಿ ಏನು ಮಾಡ್ತೀರಾ ನೀವು? ಕಾರಲ್ಲಿ, ಬಸ್ಸಲ್ಲಿ, ಫ್ಲೈಟಲ್ಲಿ? ಈಗ ನಮಗೆ ಒಂದು ಕೆಲಸ ಅಟೆಂಡ್ ಆಗ್ಬೇಕಂತ ಹೇಗದೊಂದು ಅಟೆಂಡ್ ಆಗಲೇ ಬೇಕು. ಅದಕ್ಕೆ ಕಾರಣ ಎಲ್ಲಿ ರೆಸ್ಟ್ ಅಂತ ಪ್ರಶ್ನೆ ಇಲ್ಲ. ಎಲ್ಲೆಲ್ಲಿ ಅದು ಹೋಗಿ ಒಂದು ನಾವು ಕೆಲವರಿಗೆ ಆಶ್ಚರ್ಯ ಆಗ್ತದೆ, ಇವತ್ತು ಬೆಳಿಗ್ಗೆ ಇಲ್ಲಿದ್ಯಾ, ನೀನು ಅಲ್ಲಿದ್ಯಾ, ನಾಳೆ ಇಲ್ಲಿದ್ಯಾ ವಿಚಾರ ಅಂತ ಹೇಳಿ. ಇಲ್ಲಿ IB ಅವರು ಒಂದು ಮಾತು ಹೇಳಿದ್ರು, ಬೆಳಗಾವ್ನಲ್ಲಿ ಅಧಿವೇಶನ ಇತ್ತು ಮಾರನೇ ದಿನ, ಇವ್ರು ರಾತ್ರಿ 2 ಗಂಟೆಗೆ ಇಲ್ಲಿಂದ ಹೊರಟಿದ್ದಾರೆ, ನಾನು ನೋಡಿದ್ದೇನೆ ಟೈಮ್, ಬೆಳಿಗ್ಗೆ 9 ಗಂಟೆ ಟಿವಿಯಲ್ಲಿ ಬರ್ತಿದ್ದಾರೆ ಇವರು ಅಂತ. ಸೊ ನಾನು ನೈಟ್ ಅದು ಮೋಸ್ಟ್ಲಿ ನಾನು ವೆಹಿಕಲ್ ಕೂತ್ಕೊಂಡು, ಫ್ಲೈಟಲ್ಲಿ ನನಗೆ ಕೂತ್ಕೊಂಡು ನಂಗೆ ನಿದ್ದೆ ಬರೋದು ಅಂದ್ರೆ ನನ್ನ ಮೈಂಡ್ ಸೆಟ್ ಆಗಿರ್ತದೆ. ಸರಿ, ಯಾಕೆಂದ್ರೆ ನನಗೆ ಬೇರೆ ಟೈಮ್ ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಸಿಕ್ಕಿದಂತ ಟೈಮ್ ಅಂತ ಹೇಳಿ ಅದು ನನ್ನ ಮನಸ್ಸಿಗೆ ಸೆಟ್ ಆಗಿಬಿಟ್ಟಿದೆ. ಇದರಲ್ಲಿ ಅಲ್ಲಿ ಕೂತ್ಕೊಂಡು ಟೇಕ್ ಆಫ್ ಕಿಲೋಮೀಟರ್ ಮುಂಚೆ ನನಗೆ ನಿದ್ದೆ ಬಂದು ಬಿಡ್ತದೆ. ನಮ್ಮತ್ತೆ ಲ್ಯಾಂಡ್ ಆಗಿ ಲಾಸ್ಟ್ಗೆ ಇಳಿಯುವಾಗ ನೆನಪಾಗುದು, ಕೆಲವೊಮ್ಮೆ ಇನ್ನೊಬ್ಬ ಎಬ್ಬಿಸುದು ಬನ್ನಿ ಅಂತೇಳಿ, ಟೈಮ್ ಇಳಿದೆ ಅಂತೇಳಿ. ಅದನ್ನ ಮೈಂಡ್ ಸೆಟ್ ಆಗಿದೆ ಇದಕ್ಕೆ. ವೆಹಿಕಲ್ ಅಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಹೊತ್ತು ಫೋನ್ ಮಾತಾಡ್ತೇನೆ, ಮತ್ತೆ ಅಲ್ಲಿ ನಮ್ಗೆ ಡ್ರೈವರ್ ಕಾನ್ಫಿಡೆಂಟ್ ಇದ್ರೆ ನಾವು ಮಲಗಿ ಬಿಡ್ತೇವೆ. ಡ್ರೈವರ್ ಕಾನ್ಫಿಡೆಂಟ್ ಇಲ್ಲ, ಹೊಸ ಡ್ರೈವರ್ ಸ್ವಲ್ಪ ಅವಾಗ ಹೆದರಿಕೆ ಆಗ್ತದೆ ಇದರಲ್ಲಿ. ರೈಟ್ ಸರ್. ಸರ್ ನಿಮ್ಗೆ ಈ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಅಂದ್ರೆ ಸಿನಿಮಾ ಅಥವಾ ಹಾಡು ಅಥವಾ ಈ ತರದ್ದು ಯಾವ್ದು ಆಸಕ್ತಿಗಳು? ಅಂತ ಆಸಕ್ತಿ ಯಾವ್ದಂತಿಲ್ಲ ನನಗೆ. ಅದರ ದ್ವೇಷ ಕೂಡ ಇಲ್ಲ, ರಿಜೆಕ್ಟ್ ಕೂಡ ಇಲ್ಲ. ನಾವು ಕಾಲೇಜಲ್ಲಿ ಇದ್ದಾಗ ಮೂವಿ ಎಲ್ಲ ಕಡಿಮೆ, ನಮ್ಮ ಕಡಿಮೆನೆ, ಫಿಲ್ಮ್ ಎಲ್ಲ ಬಹಳ ಕಡಿಮೆ. ನನ್ನ ಮಿತ್ರರಲ್ಲಿ ಹೋಗುವ ನಾವು ಜೊತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೆವು ಕಾಲೇಜಲ್ಲಿ ಹೋಗುವಾಗ. ನಾನು ಅರ್ಧದಲ್ಲಿ ಬರ್ತೀನಿ, ಎಂತ 3 ಗಂಟೆ ಇದನ್ನು ಸುಮ್ಮನೆ ನೋಡುದು ಅಂತೇಳಿ ನಾನು ಹೇಳ್ತಿದ್ದೆ. ನಾನು ಕೆಲವೊಮ್ಮೆ ಬರ್ತಾ ಇದ್ದೆ ಒಂದು ಅರ್ಧ ಗಂಟೆಯಲ್ಲಿ. ಅದು ಈಗ ನನಗೆ ಅರ್ಥ ಆಗ್ತದೆ, ಒನ್ಸ್ ಇನ್ 6 months ಆದ್ರೂ ಒಂದು ಮೂವಿಯನ್ನು ನೋಡ್ಬೇಕು. ಒನ್ಸ್ ಇನ್ 6 months or at least 1 year. Have you watched any movie recently?
ರೀಸೆಂಟ್ಲಿ ನಾನು ಅನ್ನ ಅಂತ ಅಂತ ಅನ್ನ ಭಾಗ್ಯದ ಜೊತೆ ಅನ್ನ ಭಾಗ್ಯ ಅಂತಲ್ಲ ಅನ್ನದ ಮಹತ್ವದ ಬಗ್ಗೆ ನಾನು ಎಲ್ಲ MLA ಒಂದು ಮೂವಿ ತೋರಿಸಿದ್ದೇನೆ ಮೊನ್ನೆ ಬೆಂಗಳೂರು ಓರಿಯನ್ ಮಾಲ್ ಅಲ್ಲಿ. ಬಹಳ ಅರ್ಥಪೂರ್ಣವಾದ ಒಂದು. ಸೊ ಯಾಕೆ ಅಂತ ಹೇಳಿದ್ರೆ ವಾಟ್ ಈಸ್ ಸೊಸೈಟಿ ಇನ್ ಫ್ಯೂಚರ್ ಜನರೇಷನ್ ಅಂತ ನಮ್ಗೆ ಈಗ ಗೊತ್ತಾಗ್ತದೆ. ಯಾಕಂದ್ರೆ ನಾನು ಸಣ್ಣದಿರುವಾಗ ನೋಡಿದಂತ ಮೂವಿ ಇದೆಲ್ಲ ಆಗುದಾ, ಇದೆಲ್ಲ ಪಿಕ್ಚರ್, ಇದೆಲ್ಲ ಸತ್ಯವ, ಈ ರೀತಿ ಭಾವನೆ ಇತ್ತು. ಮತ್ತೆ ಈಗ ನೋಡುವಾಗ ಅವತ್ತು ನಾವೇನು ನೋಡಿದ್ದೇವೆ ಅದು ನಮ್ಮ ಕಣ್ಣ ಮುಂದೆ ಇವತ್ತು ಇದೆ ಕಾಣ್ತದೆ. ಸೊ ನಮ್ಗೆ ಸೊಸೈಟಿ ಹೇಗಿದೆ ಅಂತ ಹೇಳಿದ್ರೆ ನಾವು ನೋಡುದು ಮಾತ್ರ ಸೊಸೈಟಿ ಅಲ್ಲ, ನಾವು ನೋಡುದು ಮಾತ್ರ ಒಂದು ಸಮಾಜ ಅಲ್ಲ, ಅಥವಾ ಸೊಸೈಟಿ ಹೇಗಿದೆ ಮತ್ತೆ ಮುಂದೆ ಹೇಗೆ ಆಗ್ಬೋದು ಅಂತ ಹೇಳಿ ಈ ಮೂವಿಯವರು ಪರಿಕಲ್ಪ ಮುಖಾಂತರ ಫಸ್ಟ್ ಅದನ್ನು ನಮ್ಗೆ ತೋರಿಸಿಕೊಡ್ತಾರೆ. ದಟ್ ಇಸ್ ವಾಟ್ ಐ ಫೆಲ್ ನೌ. ಸೊ ನಮಗೆ ಫ್ಯೂಚರ್ ಜನರೇಷನ್ ಮತ್ತು ಫ್ಯೂಚರ್ ಸೊಸೈಟಿ ಹೇಗೆ ಇರ್ಬೋದು ಅಂತ ಹೇಳಿ, ಅಥವಾ ಸೊಸೈಟಿ ಹೇಗೆ ಇದೆ ಅಂತ ಹೇಳಿದ್ರೆ ನಾನು ನೋಡಿದ ಮಾತ್ರ ಸೊಸೈಟಿ ಅಲ್ಲ, ನಿಜವಾದ ಆ ವಿಚಾರಗಳು ಬಹಳಷ್ಟು ನಮ್ಗೆ ಇದರಿಂದ ತಿಳಿಲಿಕ್ಕೆ ನಮ್ಗೆ ಬರ್ತದೆ. ಅದನ್ನ ಅರ್ಥ ಮಾಡಿಕೊಳ್ಳೋದು. ನಾವು ಆವಾಗಿದ್ದಾಗ ಟಿವಿ ಎಲ್ಲ ಬಂದದಷ್ಟೇ, ಟಿವಿ ಎಲ್ಲ ಇಲ್ಲ ಬಾಲ. ಆವಾಗ ರಾಕ್ ಶೋ, ನಮ್ಮ ಜಿಲ್ಲು ಜ್ಯೂಸ್ ಇದೆ ಅಲ್ಲಿ ಎಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಜಿಲ್ಲು ಅಂತ ಜ್ಯೂಸ್ ಅಂಗಡಿ ಇದೆ. ಸರಿ, ಆಗ ಈ ರಾಕ್ ಶೋ ಎಲ್ಲ ಕಡಿಮೆ ಮಂಗಳೂರಿನಲ್ಲಿ. ಆಗ ಇವನಿಗೆ ರಾಕ್ ಶೋ ಮಾಡೋದು ಟೀಮನ್ನು ಕರೆಸೋದು, ಲೇಡೀಸ್ ಕ್ಲಬ್ ಗ್ರೌಂಡ್ ಇದೆ ಅಲ್ಲ, ಅಲ್ಲಿಗೆ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಅವಾಗ. ಈ ಕೆಲವರೆಲ್ಲ ಅದು ಮಾಡಬಾರ್ದು ಅಂತೇಳಿ ಕೆಲವು ಎದುರಿಸಿದ್ವಿ. ಈಗ ಆಗಲ್ಲ, ಈಗಲ್ಲ ಆಗಲು ಕೂಡ ಇತ್ತು ಎದುರಿಸ. ಆಗ ಇವನಿಗೆ ಬೆಂಗಾವಲ್ ನಾವು ನೇನು ಎದುರ್ಬೇಡಿ ನಾವಿದ್ದೆ ಅಂತೇಳಿ ಇವನಿಗೆ ಜಿಲ್லுಗೆ ನಮ್ಮ ಫ್ರೆಂಡ್ ಯಾರು ಬರ್ತಾರೆ ನೋಡುವ ನಾವಿದ್ದೇವೆ ಅಂತ ಹೇಳಿ ಇವನಿಗೆಲ್ಲ ಉಸ್ತುವಾರಿ ನಾವು ಇದ್ದಾರೆ. ನಮ್ಗೆ ಕ್ರೇಜ್ ಇಲ್ಲದ್ದು ಕೂಡ ಅವನ್ ಮಾಡೋ ಹೋಗಿ ನಿಂತು ಕೂತ್ಕೊಂಡು ಅವನ ಜೊತೆ ಇದ್ದುಕೊಂಡು ಅದನ್ನ ಯಶಸ್ಸು ಮಾಡೋದು ಖುಷಿ ಚೆನ್ನಾಗಿ. ಮತ್ತೆ ಅದೆಲ್ಲ ಈಗ ಹೋಗಿದೆ, ಕಾನ್ಸೆಪ್ಟ್ ಈಗ ನನಗೆ ಕಾಣ್ತಾ ಇಲ್ಲ ಈಗಿನ ಇದರಲ್ಲಿ. ಸೊ ಅದನ್ನು ಕೂಡ ಈಗ ಅವ್ನು ಸಿಕ್ಕುವಾಗ ನಾವು ತಮಾಷೆ ಮಾತಾಡಿ ನೆನಪು ಮಾಡ್ತಾ ಇವತ್ತು ಮಾತಾಡ್ತೀರಿ ಮಾಡ್ತಾ ಇದ್ವಿ. ಮತ್ತೆ ಏನಾದ್ರು ಇದೆ ಕಾರ್ಯಕ್ರಮ ಮಣಿಪಾಲ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರ್ತಿತ್ತು. ಮಣಿಪಾಲ್ ಎಲ್ಲ ಕಾಮನ್. ನೀವು ಅವಾಗ ನಾವು ರಾತ್ರಿ ಬೈಕಲ್ಲಿ ಹೋಗುದು ಬರುದು, ಒಂದು ಫ್ರೆಂಡ್ಸ್ ಇದರಲ್ಲಿ ನಮ್ಗೆ ಸೀನಿಯರ್ಸ್ ಅಂತ ಗೊತ್ತಿರುವುದಿಲ್ಲ. ಹೋಗುದು, ಒಂದು ಅರ್ಧ ನೋಡುದು ಮತ್ತೆ ಬರುದು. ಅದು KRS ಅಲ್ಲಿ ಇನ್ಸಿಡೆಂಟ್ ಎಂಬ ಕಾರ್ಯಕ್ರಮ ಆಗ್ತಿತ್ತು, ಅಲ್ಲಿ ವಿಚಾರ ಈ ಟೈಪಿನಲ್ಲಿ. ಅದು ನಮ್ಮ ಕಾಲೇಜ್. ಮತ್ತೆ ಸ್ಟೂಡೆಂಟ್ ಯೂನಿಯನ್ ಇದ್ದಾಗ ನಮ್ದು ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಅದಿತ್ತು. ಒಂದು 2 ಗ್ರೂಪ್ ಯೂನಿಯನ್ ಅಲ್ಲಿ ಇದರಲ್ಲಿ. ಸೊ ಈ ರೀತಿ ಎಲ್ಲ ಕಾಲೇಜಿಗೆ ಸ್ಟ್ರೈಕ್ಗೆ ಅದಕ್ಕೆ ಇದಕ್ಕೆ ನೀವು ನಂಬಲಿಕ್ಕಿಲ್ಲ. ಈಗ ಮಾತ್ರ ಅಲ್ಲ, ಆವಾಗ ನಮ್ಮನ್ನು ಭೇಟಿ ಮಾಡಿ ಆ ಕಾಲೇಜಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಬೇರೆ ಕಾಲೇಜಿನ ಸ್ಟೂಡೆಂಟ್ ಮುಖಂಡರು ನಮ್ಮನ್ನು ಒಂದು 2 ದಿವಸ ಕಾಯ್ತಿದ್ರು ಹಂಪನಕಟ್ಟೆ ಹರಿಪ್ರಸಾದ್ ಹೋಟೆಲ್ನಲ್ಲಿ. ಅವತ್ತು ನನ್ನ ಫ್ರೆಂಡಿನ ಪ್ರಸಾದ್ ಮೊರಲ್ ಅಂತಿದ್ದೆ, ಅವನೊಂದು ವೈನ್ ಶಾಪ್ ಇದೆ, ಪ್ರಸಾದ್ ವೈನ್ಸ್ ಅಂತ. ಅವನು వాళ్ళ ಅಧ್ಯಕ್ಷ. ಅಲ್ಲಿ ಬಂದು ಕಾಯುದು. ನಮಗೆ ಪುರುಷ ನಾವು ಬಿಸಿ ಈ ಸ್ಟೂಡೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲಿ. ಒಂದು ಕಡೆ ಉಡುಪಿ ವಿಜಯ, ಇನ್ನೊಂದು ಕಡೆ ಸುಳ್ಯದಲ್ಲಿ ಪ್ರಾಬ್ಲಮ್ಸ್. ಇವು ನಮ್ಮನ್ನು ಕಾದು ಬಂದು ಕೂತ್ಕೊ, ಅಲ್ಲಿ ಹೋಗಿ ಕಾಲೇಜಿನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕು, ಇಶ್ಯೂ ನಾವು ಸಾಲ್ವ್ ಮಾಡ್ಬೇಕಂತೇಳಿ. ಅದರಲ್ಲಿ ಒಂದು ದಿವಸ ಪಡುಬಿದ್ದಿರಿ ಅವರು 3 ದಿವಸ ಇದ್ದರು. ನಮ್ಗೆ ಇಲ್ಲಿ ಪುರ್ಸೊತ್ತಿಲ್ಲ ಅಟೆಂಡ್ ಆಗ್ಲಿಕ್ಕೆ, ಕಾಲೇಜ್ ಹೋಗ್ಬೇಕು, ನಮ್ದು ಆಕ್ಟಿವಿಟೀಸ್ ಇದು. ಅವನು ಎಂತ 3 ದಿವಸ ಆಯ್ತು ಇಲ್ಲಿ ಬಂದು ಕಾಯುವುದು, ಒಮ್ಮೆ ಅದು ಅಂತ ಕೇಳಿ ನೋಡುವ ನಾವು ಅಂತೇಳಿ. ನಾನು, ಪ್ರಸಾದ್, ಸುಮಂತರಾವ್, ಶಿವಪ್ರಕಾಶ್ ಶೆಟ್ಟಿ ನೋಡಕ ಈ ಇವರೊಬ್ಬ ಫ್ರೆಂಡ್ ಇದ್ದಾನೆ, ಅವ್ರ ಹೆಸರು ಬೇಡ, ಅವರ ತಮ್ಮ, ಅವನ ತಂದೆ ಒಂದು ಸಂಘಟನೆಯ ಮುಖ್ಯಸ್ಥರು. ಪಡುಬಿದ್ರಿಯಲ್ಲಿ ಒಂದು ಸರ್ಕಾರಿ ಶಾಲೆ ಇದಕ್ಕೆ. ಅಲ್ಲಿ ಶಾಲೆಯಲ್ಲಿ ಆಗ ಒಂದು ಸಂಘಟನೆ ಇತ್ತು, ಹೊಸತಾಗಿ ಬಂದದ್ದು. ಅವನು ಇದರ ಅಧ್ಯಕ್ಷ ಅಲ್ಲ. ಈ ಮಗ ಅವನು 10th ಸ್ಟ್ಯಾಂಡರ್ಡ್. ಇಡೀ ಬೆಂಚಲ್ಲಿ ಇದನ್ನೇ ಬರೆಯೋದು, ಯಾವುದು ಜೈ ಅದು ಇದು ಅಂತೇಳಿ ಒಂದಮ್ ಇದನ್ನೇ ಬೆಂಚಿನಲ್ಲ. ಇದಲ್ಲೇ ಟೀಚರ್ನ ಕಿರುಕುಳ ಆಗ್ತಿತ್ತು ಟೀಚರ್ನವರಿಗೆ. ಇದ್ದಾರೆ ಮಕ್ಕಳಿಗೆ ಮಾತಾಡ್ತಾರಲ್ಲ ಹಾಗೆ. ಈ ಸಂಘಟನೆ ಮತ್ತು ಅಲ್ಲಿ ಲೋಕಲ್ MLA ಕೂಡ ಸರಿ ಬರ್ತಾ ಇರಲಿಲ್ಲ. ಅವ್ರು ಬೇರೆ ಬೇರೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ರು ಅಂತೇಳಿ. ಶಾಲಾ ಸಮಿತಿ ಅಧ್ಯಕ್ಷರು ಯಾರು? MLA. ಇದಕ್ಕೆ ಅಲ್ಲಿ ಏನೋ ಇವರೆಲ್ಲ ಬೆಂಚಲ್ಲಿ ಟೇಬಲ್ ಇದೆಲ್ಲ ಬರ್ದಂತ ಹೇಳಿಕೊಂಡು ಇವರನ್ನು ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಮಾಡಿ ಎತ್ತವನು ಕರೆಸಿದ್ರು. ಆಯ್ತು, ಎತ್ತವರು ಈ ಟೀಚರ್ ಕೂಡ ಸ್ಟ್ರಿಕ್ಟ್. ಇದರಲ್ಲಿ ಎತ್ತವ್ರು ಗೊತ್ತಿಲ್ಲ, ಹಾಗೆ ಈಗ ಮಾತಿಗೆ ಮಾತಾಯಿತು. ಇವರು ಸಂಘಟನಾ ಅಧ್ಯಕ್ಷರಲ್ಲ,
ಇವಾಗ ನಿಮ್ಮ ಇದೇ ಬೇಡ ನೀವು ಟೀಸ್ ಕಳಿಸಿ ನಮಗೆ ಅಂತೇಳಿ ಯಾರಿಗೆ ಜೋರು ಮಾಡಿದ್ರು. ಜೋರು ಮಾಡಿ ಮನೆಗೆ 2 ದಿವಸ ಪೋಸ್ಟಲ್ಲಿ ಟಿ ಸಿ ಬರ್ತದೆ ಇವರಿಗೆ. ಹಾಗೆ ನಮ್ಮ ಹತ್ರ ಬಂದರು. 3 ದಿನ ಹೋದೆ ಸ್ಕೂಲಿಗೆ. ನಾವೊಂದು ಟೀಮ್ ಆಗಿ ನಾನೊಂದು 5-6 ಜನ ಹೋದೆವು ಟೀಚರ್. ಹಾಗೆ ನಾವು ಬ್ಯಾಂಕ್ ರೂಪದ ಅದು ಇದು ನಮ್ಗೆ ಪಾಠ ಮಾಡ್ಲಿಕ್ಕೆ ಆಗೋದು ಇದು ಅದು ಇದೆ ಅಂತ ಹೇಳಿದ್ರು. ಅದೆಲ್ಲ ಸರಿ, ಎಕ್ಸಾಮ್ ಬರ್ತಾ ಇದೆ, ಅವ್ರಿಗೊಂದು ಅವಾಗ ಲಾಸ್ಟ್ ಒಂದು ಅವಕಾಶ ಮಾಡಿ ಕೊಡಿ, ಅದೆಲ್ಲ ಆಗೋದಿಲ್ಲ ಹಾಗೆ ಅಂತೆಲ್ಲ ಜೋರಾಯಿತು. 5ಕ್ಕೆ ನಾವು MLAಗೆ ಹೇಳುವಾಗ MLA ಕೂಡ ಟೀಚರ್ ಮಾಡಿ ಸರಿ ಅಂತೇಳಿ ಅದು ಸ್ವಾಭಾವಿಕ ಒಂದು ಸಿಸ್ಟಮ್ ಇರ್ತದೆ. ಎಂತ ಮಾಡೋದು, ನಮ್ಮದು ಸ್ಟೂಡೆಂಟ್ ಯೂನಿಯನ್ ಮರ್ಯಾದೆ ಪ್ರಶ್ನೆ ಇಲ್ಲಿ. ಆಗ ನಮಗೆ ಸರಿಯಾ ತಪ್ಪ ಎಂಬ ಅದು ಸೆಕೆಂಡ್ ಅದು. ನಮ್ದು ಅದು ಹೇಗೆ ನೀವು ಕೊಡ್ತೀರಿ ಅಂತೇಳಿ, ನೀವು ಟಿ ಸಿ ಆಗಿದ್ದು ಕೊಟ್ಟಿದ್ದೀರಿ ಕರೆಕ್ಟ್ ಪೋಸ್ಟಲ್ಲಿ. ಅವರು ಮೊನ್ನೆ ಹೇಳಿದ್ರು ಮೀಟಿಂಗ್, ನೀವು ಟಿ ಸಿ ಕೊಡಿ ಅಂತೇಳಿ ನಾವು ಟಿ ಸಿ ಕಳಿಸಿ ಅಂತ ಹೇಳಿ. ಎಂತ ಮಾಡೋದು, ಸೀದಾ ಮಣಿಪಾಲಕ್ಕೆ ಹೋದೆವು. ಅಲ್ಲಿ ಗಾಡಿ ಪಡು ಬಿದ್ದೆಯಲ್ಲ, ಗಾಡಿ ತಿರುಗಿಸಿ ಮಣಿಪಾಲಕ್ಕೆ ಹೋಗಿ ಹೋಟೆಲ್ ಶಾಂತಲದಲ್ಲಿ ಕೂತ್ಕೊಂಡು ಒಂದು ಪೆನ್ ಪೇಪರ್ ತೆಗೆದು ಬರೆದೆವು ಸ್ಟೇಟ್ಮೆಂಟ್. ವಿದ್ಯಾರ್ಥಿಗಳೇ ಪೋಸ್ಟ್ ಮುಖಾಂತರ ಟಿ ಸಿ, ವಿದ್ಯಾರ್ಥಿ ಯೂನಿಯನ್ ಖಂಡನೆ, ಸರಿಪಡಿಸಿದರೆ ಎಚ್ಚರಿಕೆ, ಇದನ್ನೆಲ್ಲ ಬರೆದು ಅಲ್ಲಿ ಗುರುರಾಜ್ ಅಂತ ಉದಯವಾಣಿಯವರ ಆವಾಗ ಅಲ್ಲಿ ಹೋಗಿ ಕೊಟ್ಟೆವು 7 ಗಂಟೆಗೆ. ಎಲ್ಲ ಮಾತಾಡಿ ಈಗ ತಾನೇ ಆಗಿದೆ ಈ ರೀತಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇವೆ ನಾವು ಅದಕ್ಕೆ. ಆಗ ಫ್ಯಾಕ್ಸಿಕ್ಸ್ ಏನಿಲ್ಲಲ್ಲ, ಇದೇ ಆಗಬೇಕಲ್ಲ. ಮೊದಲು ದಿವಸ ಬ್ಯಾಕ್ ಪೇಜಲ್ಲಿ ದೊಡ್ಡ ನ್ಯೂಸ್, ಪೋಸ್ಟ್ ಮುಖಾಂತರ ಟಿ ಸಿ ಯೂನಿಯನ್ ಖಂಡನೆ ಅಂತೇಳಿ. ಅವತ್ತು ZP ಮೀಟಿಂಗ್, ಆಗ ಉಡುಪಿ ಮತ್ತು ಇದು ZP ಒಂದೇ ಇತ್ತು. ಅವತ್ತೇ ಮೀಟಿಂಗ್. ಈ ಮೀಟಿಂಗ್ ಬರುವವರು ಪೇಪರ್ ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಏನಂತ ಸ್ಟಡಿ ಮಾಡೋದಿಲ್ಲಲ್ಲ. ಅಲ್ಲಿ ಪ್ರಶ್ನೆ ಟಿ ಸಿ ಹೇಗೆ ಹೋಯ್ತು ಅಂತೇಳಿ. ನಾವು ಜಾಯಿಂಟ್ ಡೈರೆಕ್ಟರ್ ಆಫೀಸಲ್ಲಿ ಇದ್ರು ಪಾಪ ಲೇಡಿ ಕಾರ್ ಶೀಟಲ್ಲಿ, ಅಲ್ಲಿ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆವು. ಹೇಗೆ ಅವ್ರಿಗೆ ಫೋನ್ ಬರ್ತಿಲ್ಲ, ಗಲಾಟೆಗೆ ಅರ್ಜೆಂಟ್ ಬನ್ನಿ ಅಂತೇಳಿ. ಇದಕ್ಕೆ ಅವ್ರು ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗಿ ಕೊಟ್ಟರು, ಸೇರಿಸಿ ಅಂತ ಲೆಟ್ರ್ ಕೊಟ್ಟರು. ಯಾರು ಆದೇಶ ಆಯಿತು ZPಯಲ್ಲಿ ಅವ್ರನ್ನು ಟಿ ಸಿ ಶಾಲೆಗೆ ಸೇರಿಸಲಿಕ್ಕೆ ಅಂತೇಳಿ. ಈ ಜಾಯಿಂಟ್ ಡೈರೆಕ್ಟರ್ ಬಂದು ಲೆಟ್ರ್ ಕೊಟ್ಟರು. ಅಲ್ಲಿ ಹೋಗಿ ಕೊಟ್ಟಾಗ ಅದೆಲ್ಲ ಆಮೇಲೆ ಮಾತಾಡ್ತಾರೆ, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದರು. ಇಂಥ ಮಾಡೋದು, ಸೀದಾ ತಗೊಂಡು ಬೆಂಗಳೂರಿಗೆ ಹೋದೆವು. ಎಜುಕೇಷನ್ ಗೋವಿಂದಗೌಡ ಎಜುಕೇಷನ್ ಮಿನಿಸ್ಟ್ರು. ಹೀಗಾಯ್ತು ಅಂತೇಳಿ ಅವರು ಡೈರೆಕ್ಟರ್ ಆಫ್ ಇವರಿಗೆ ಒಂದು ಲೆಟರ್ ಕೊಟ್ಟರು, ನಮ್ಮ ಶಂಕರ್ ಗೌಡ್ರು. ಆಗ ಈ ಸೀಟ್ ಎಲ್ಲ ಬಂದಷ್ಟೇ PUC. ಅವ್ರು ಹೈಸ್ಕೂಲು ಮಲ್ಲೇಶ್ವರ ಒಳಗಡೆ ಕೂತ್ಕೊಂಡಿದ್ವಿ 6 ಗಂಟೆಗೆ. ಅಲ್ಲಿಗೆ ಹೋದೆವು. ಅವ್ರು ಪಾಪ ಅಷ್ಟು ಏನಾದರೂ ಕೂಡ ವಿಷಯ ಕೇಳಿ ಹೌದಂತೇಳಿ ಒಂದು ಕರೆದು ಟೈಪಿಸ್ಟ್ ಇರಲಿಲ್ಲ, ಇನ್ನೊಂದು ಟೈಪ್ ಕರೆದು ಮಾಡಿದ್ರು. ಈ ರೀತಿ ಜಾಯಿಂಟ್ ಡೈರೆಕ್ಟರ್ ಆದೇಶ ಏನಿದೆ ಅದನ್ನು ಇಂಪ್ಲಿಮೆಂಟ್, ಜಾಯಿಂಟ್ ಡೈರೆಕ್ಟರ್ ಸೇರಿಸಿ ಅಂತ ಕೊಟ್ಟಿದ್ದಾರಲ್ಲ, ಜಾಯಿಂಟ್ ಡೈರೆಕ್ಟರ್ ಆದೇಶ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂದರೆ ಡೈರೆಕ್ಟರ್ ಆದೇಶ ಕೊಟ್ಟರು. ನಮಗೆ ಕೂಡ ಒಂದು ಸ್ವಲ್ಪ ಡೌಟ್ ಇತ್ತು. ನಾವು ಅದನ್ನು ಬಸ್ಸಲ್ಲಿ ಕಳಿಸಿ ನಮ್ಮ ಫ್ರೆಂಡಿಗೆ ಹೇಳಿದ್ದೆವು, ನೀನು ಬೆಳಿಗ್ಗೆ ಹೋಗಿ ಅಲ್ಲಿ ಕೊಡು ಟೀಚರ್ಗೆ. ಕೊಡದಿದ್ದರೆ ನಮಗೊಂದು ಫೋನ್ ಮಾಡಿ ಏನಂದ್ರೆ ಬೂತ್ ಹತ್ರ ಕಾತು ಕೂತ್ಕೊಂಡೆವು. ಅಲ್ಲಿ ಇದಿಲ್ಲಲ್ಲ ಫೋನ್ ಬೂತ್, ನಮ್ಮ ಹತ್ರ ಇಲ್ಲಿ ಮೊಬೈಲ್ ಇಲ್ಲ, ಅಲ್ಲಿ ಮೊಬೈಲ್ ಇಲ್ಲ. ಅಲ್ಲಿ ಅವನ ತಮ್ಮ ಎಲ್ಲ ಬಂದಿದ್ದ ಕೂತ್ಕೊಂಡು. ಹಾಗೆ ಕೂತ್ಕೊಂಡು ಅವನೆಲ್ಲ ಎಲ್ಲ ಮಾರೋ ಕ್ಯಾರೆ ಮಾಡೋದಿಲ್ಲ, ಇದನ್ನು ನಾನು ನೋಡ್ತೇನೆ, ಅದನ್ನು ಅಲ್ಲಿ ಮಾತಾಡ್ತೇನೆ ಅಂತ. ಡೈರೆಕ್ಟ್ ಅಡ್ವೊಕೇಟ್ ಆಫೀಸ್ ಹೋದೆವು. ಅಡ್ವೊಕೇಟ್ ಆಫೀಸ್ ಹೋಗಿ ಈ ರೀತಿ ಅಂದರೆ ಮುಂಚಿತ ಮಾತಾಡಿದ್ದೇವೆ. ಕೋರ್ಟಿಗೆ ಅರ್ಜಿ ಹಾಕಿದ್ದೆವು. ಡೈರೆಕ್ಟರ್ ಮತ್ತು ಜಾಯಿಂಟ್ ಡೈರೆಕ್ಟರ್ ಮಾತನ್ನು ಕೂಡ ಇವರು ಒಪ್ಪಲು ಕೇಳ್ತಾ ಇಲ್ಲ ಅಂತೇಳಿ ಕೋರ್ಟಿಗೆ ಇದಾಯಿತು. ಕೋರ್ಟ್ ಸಂಜೆಗೆ ಸ್ಟೇ ಕೊಟ್ಟಿತ್ತು ಇವರ ಇದಕ್ಕೆ, ಪ್ರಿನ್ಸಿಪಾಲ್ ಮಕ್ಕಳನ್ನು ತೆಗೀರಿ ಅಂತೇಳಿ. ಮತ್ತು ಅದನ್ನು ಪೋಸ್ಟಲ್ಲಿ ಕಳಿಸಿ ಬೆಳಿಗ್ಗೆ ಬಂದು ತಗೊಂಡ್ರು. ಹಾಗೆ ಸೇರಿತ್ತು. ಹಾಗೆ ಸೇರಿದ ನಂತರ ಈ ಒಂದು ದೊಡ್ಡ ವಿಷಯ ಆಯಿತು. ವಿದ್ಯಾರ್ಥಿಗಳು ಜಯವಾಗಿದೆ, ಪೇಪರ್ಲೆಲ್ಲ ಬಂದು ಫೋಟೋ ಆಯಿತು, ಇದೆಲ್ಲ ಸ್ಟೋರಿ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದು. ದೊಡ್ಡ ಕಾರ್ಬಾರ್ ಇದು. ಇದು ದೊಡ್ಡ ಮೀಡಿಯಾದಲ್ಲಿ ಫುಲ್ ಹೈಲೈಟ್ ಎಲ್ಲ ಇತ್ತು ಬಂತು. ಆವಾಗ ಇದು 30-40 ಇಯರ್ ಸ್ಟೋರಿ. ನಾನು ಹೇಳಿ ವಿಚಾರ ತುಂಬ ಹಾಗೆ ಭಾಳ ಖುಷಿ. ಸಂಘಟನಾ ಅಧ್ಯಕ್ಷ ಭಾಳ ಖುಷಿ ಆಯಿತು. ಅವರ ಮಗನ ಮರ್ಯಾದೆ ಪ್ರಶ್ನೆ ಅಲ್ಲ ಇದರಲ್ಲಿ. ಅವರ ರಾಜ್ಯಾಧ್ಯಕ್ಷ ಕರ್ಕೊಂಡೋದು ನಮ್ಮ ಹತ್ರ, ಅವ್ರ ಅಧ್ಯಕ್ಷ ಇರ್ತಾರೆ. ಹೋಗೋ ಚಕ್ಕಿಂಗ್ ಗಿಕ್ಕಿಂಗ್ ನಾವು ಸಂದು ನಾನು ಬರೋದಿಲ್ಲ ಅಂತ ಹೇಳಿದೆ. ಇಲ್ಲೆಲ್ಲ ಮಾರ ಅಂತ ಎಲ್ಲೆಲ್ಲ ಹೋದೆವು, ನಾನು ಪ್ರಸಾದ್ ಎಲ್ಲ ಹೋಗಿ 2-3 ಚೆಕ್ಕಿಂಗ್ ಎಲ್ಲ ಆಯಿತು. ಒಳಗೆಲ್ಲ ಹೋದೆವು. ಈಗ ಕೂತ್ಕೊಂಡ್ರು. ಮತ್ತೆ ರಪ್ಪಕ್ಕೊಂದು ಫೋನ್ ತೆಗೆ ನಮ್ಮ ಮುಂದೆ, ಜ್ಯೂಸ್ ಗೀಸ್ ಬೇಡ ಅಂತ ಹೇಳಿದ್ದೇವೆ. ಫೋನ್ ತೆಗೊಂಡು ಹೋದ್ ಯಾರಿಗೆ ಫೋನಲ್ಲಿ ಮಾತಾಡಿದ್ರು, ಕ್ಯಾ ನಮ್ ಚೋಡ್ತಾ ಕ್ಯಾ ನಾವು ಬಿಡ್ತೇನ, ನನಗೆ ಗೊತ್ತುಂಟು ಹೇಗೆ ಮಾಡ್ಬೇಕಂತ. ಕೆಲಸ ಮಾಡಿದಲ್ಲ ನಾವು ಇಲ್ಲಿ ಫೋನ್ ಮಾಡಿ ಪ್ರಚಾರ ತೆಗೊಳ್ಳುದು
ಇವರು ಇದೆಲ್ಲ ನಾವು ಮಾಡಿದಂತ ಒಂದು ಹೌದೌದು ಆಗಿನ ಕಾಲದಲ್ಲಿ ನಮ್ಗೆ ಸಿಕ್ಕಿದಂತೆಲ್ಲ ಒಂದೊಂದು ಅನುಭವಗಳ ಇರುವಂತದ್ದು. ಬಟ್ ಎಷ್ಟು ಖುಷಿ ಆಗುತ್ತಲ್ಲ ಇದು ಹೇಳ್ಬೇಕಾದ್ರೆ ಸರ್. ಈಗ ಕೆಲಸ ಮಾಡೋದೆಲ್ಲ ಬೇರೆ, ಇಲ್ಲಿ ದೊಡ್ಡವರು ಕೂತ್ಕೊಂಡು ಒಂದು ಫೋನ್ ತಗೊಂಡು ಎಲ್ಲ ಕ್ರೆಡಿಟ್ ಅವರು. ನಮ್ಮ ಜಿಲ್ಲಾಧ್ಯಕ್ಷನಿಗೆ ಮಕ್ಕಳಿಗೆ ತಂಟ ಬಂದ್ರೆ ನಾನೇನು ಬಿಡ್ತೇನ ಆಯ್ತಲ್ಲಿ ಎಲ್ಲ ಇವ್ರದ್ದು ಮರು ದಿವಸ ಕೋರ್ಟಲ್ಲಿ ನಮ್ಗೆ ಚೀಮಾರಿ. ಯಾಕೆ ಮಂಗಳೂರು ವಿದ್ಯಾರ್ಥಿ ಯೂನಿಯನ್ ಬಹಳ ಜೋರಿದೆ ನಮ್ಗೆ ಗೊತ್ತಿದೆ, ಹೈಕೋರ್ಟ್ ಅಲ್ಲಿ ಮಾಡಿದ್ದು. ಯಾಕಂದ್ರೆ ಈ ಹೆಂಗಸ ಕೂಗಿತ್ತು, ಈ ನಮ್ಮ ಪ್ರಿನ್ಸ್ ಹೆಡ್ ಟೀಚರ್ ಕೋರ್ಟಿಗೆ ಹೋಗಿ ಕಣ್ಣೀರು ಸುರಿಸಿ ನಮ್ಗೆ ಈ ರೀತಿ ಉಪದ್ರ ಆಯ್ತು, ಈ ರೀತಿ ಉಪದ್ರ ಅಂತ ಹೇಳಿದಾಗ ಸ್ಟೂಡೆಂಟ್ ಮೇಲೆ ನಮ್ಮ ಯೂನಿಯನ್ ಮೇಲೆ ಬಹಳ ಜಡ್ಜ್ ಕೋಪದಲ್ಲಿ ಮಾತಾಡಿ ಮತ್ತೆ ನಾನು ಹೇಳಿದ ಹೇಳಿದ್ರೆ ಇದೆಲ್ಲ ಒಂದೊಂದು ಅನುಭವ ಮತ್ತೆ ಎಕ್ಸ್ಪೀರಿಯನ್ಸ್. ನಾನು ಈಗ ಮಾತೆ ರಾಜ್ಯಕ್ಕೆ ಈ ಒಂದು ವಿಚಾರ ಅಲ್ಲ, ಆವಾಗ 40 ವರ್ಷಗಳ ದೇವರು ಅದೊಂದು ಕೊಟ್ಟಿದ್ದಾನೆ. ಹೌದೌದು, ಅದು ಗೊತ್ತು. ಅದು UT ಖಾದರ್ ಅಂತ ಹೇಳಿದ ತಕ್ಷಣ ನಮ್ಗೆ ವಿದ್ಯಾರ್ಥಿ ನಾಯಕರಿಂದ ಒಂದು ಟೀಮ್ ಆಶ್ಚರ್ಯ ಏನಿಲ್ಲ ಸರ್. ನಿಜ, ನಾವು ಬರೇ ಒಂದು ಬಸ್ ರೇಟ್ 20 ಪೈಸೆ ಅಲ್ಲ 30 ಪೈಸೆ ಜಾಸ್ತಿ, 20 ಪೈಸೆ ಜಾಸ್ತಿ ಮಾಡಿದ್ರು. ಇಟ್ ವಾಸ್ 1996-7 ಅಲ್ಲಿ. ಮತ್ತೆ ಇಲ್ಲ 99 ಅಲ್ಲಿ, ಸಾರಿ 94 to 93 ಅಲ್ಲಿ. ಸರಿ, ಜೆ.ಎಚ್. ಪಾಟೀಲ್ ಗವರ್ಮೆಂಟ್, B.M. ಮೈದೀನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಯ್ತಾ. 97 ನಾವು 4 ದಿವಸ ಇಡೀ ಮಂಗಳೂರು ಬಂದ್ ಮಾಡಿದ್ದೀವಿ. 4 days ಇಡೀ ಮಂಗಳೂರೇ ಬಂದ್, ಬಸ್ಸೇ ಇಲ್ಲ. ಅದೇನಿತ್ತು ಸ್ಟಾರ್ಟಿಂಗ್ ನಾವು ಹೇಳಿದಾಗ ಬಸ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದಾಗ ಬಸ್ಸಿನವರೆಲ್ಲ ಅದೆಲ್ಲ ಆಗುದಿಲ್ಲ, ನಾವೆಲ್ಲ ಮಕ್ಕಳಾಗಿದ್ದೆ ಆವಾಗ. ಒಂದು ನ್ಯೂ ಮ್ಯಾಂಗ್ಳೂರ್ ಚಾನಲ್ ಮಾತಾಡೋದು, ಬೇರೆ ಚಾನಲ್ ಏನಿಲ್ಲ. ಬಿಜೆಯಲ್ಲಿ ನಮ್ದೆಲ್ಲ ಮೀಟಿಂಗ್, ನಾವು ತೀರ್ಮಾನ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ಹೀಗೆ ಅಂತೇಳಿ. ಅದನ್ನ ಕಡಿಮೆ ಮಾಡುದಿಲ್ಲ ಅಂತ ಆಯ್ತು. RT ಆಫೀಸೆಲ್ಲ ಮೀಟಿಂಗ್, RT ಆಫೀಸರ್ ಮೀಟಿಂಗ್ ಮಾಡುವಾಗ ಈ ಬಸ್ಸಿನ ಇವರೆಲ್ಲ ನಮ್ಮನ್ನು ಬೆದರಿಸುವ ರೀತಿಯಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಮೀಟಿಂಗ್ ಎಲ್ಲ ಆಗಿ ನಮ್ಗೆ ಗೊತ್ತಿಲ್ಲ, ನಾವು ಸ್ಟೂಡೆಂಟ್ಸ್ ನಮ್ಗೆ ಇದು ಕಡಿಮೆ ಆರ್ಗ್ಯುಮೆಂಟ್ ಮಾಡ್ತಾ ಹೋಗೋದಲ್ಲ. ಇದರಲ್ಲಿ ನಮ್ಗೆಲ್ಲ ಅವ್ರ ಪಾಪ ಮರವಳ್ಳಿ ಅವರ ಅಧ್ಯಕ್ಷ ಆಗಿದ್ದು ಬಸ್ ಅಸೋಸಿಯೇಷನ್, ಅವರಿಗೆ ಇಲ್ಲ ಪಾಪ. ಅವ್ರು ಬಂದು ನಮ್ಗೆ ಲಾಸ್ ಆಗ್ತದೆ, ನಾವು ಇಷ್ಟು ಜನ ಸರ್ವಿಸ್ ಕೊಡ್ತೇವೆ, ನೀವು ಘಟ್ಟದ ಬಸ್ ನೋಡಿ, ನೀವು ನಮ್ಮ ಬಸ್ ನೋಡಿ, ನಾವೆಷ್ಟು ಮೇಂಟೈನ್ ಮಾಡಿದ್ದೇವೆ ಅಂತೇಳಿ ಅವರ ವಾದ. ನಾವು ಹೇಳ್ದು ನಿಮ್ಗೆ ಲಾಸ್ ಬಿಟ್ಟು ಬಿಡಿ, ನಾವು ನಡೆಸ್ತೇವೆ ಅಂತೇಳಿ ನಾವು ಹೇಳುವಂಥದ್ದು ಇವರಿಗೆ. ಅದು ನಮ್ಗೆ ಗೊತ್ತಿಲ್ಲ ಇದು. ಅಲ್ಲಿಂದ ಬಹುಶಃ ನಮ್ಮ ನೇರವಾಗಿ ಪೊಲೀಸ್ ನಮ್ಮ ಅರೆಸ್ಟ್ ಮಾಡೋ ರೀತಿಯಲ್ಲಿ ಪಾಂಡೇಶ್ವರಿಗೆ ಇದರಲ್ಲಿ ನಮ್ಗೆ ಕರೆದದ್ದು ಚರ್ಚೆ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿ, ಹೊರಗೆ ಸುದ್ದಿ ಅಂತೇಳಿ ಸ್ಟೂಡೆಂಟ್ ಯೂನಿಯನ್ ಅರೆಸ್ಟ್ ಮಾಡಿದ್ರು ಅಂತ ಹೇಳಿ. ನಾವು ಇದಕ್ಕೆ ಬಾಗ್ಲಿಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಅವರು ಬಸ್ ಸ್ಟೇಷನ್ ಪೇಪರ್ಲಿ ಕೊಟ್ರು, ಯೂನಿಯನ್ ಸ್ಟೂಡೆಂಟ್ ಸ್ಟ್ರೈಕ್ ಕರೆದಿದ್ದಾರೆ, ನಾವು ಬಂದ್ ಮಾಡೋದಿಲ್ಲ, ಹೆಚ್ಚು ಕಮ್ಮಿ ಸ್ಟೂಡೆಂಟ್ ಅವರೇ ಜವಾಬ್ದಾರಿ ಅಂತ ಹೇಳಿ. ಇದಕ್ಕೆ ನಾವು ಅದನ್ನು ಕೂಡ ಲೆಕ್ಕಕ್ಕೆ ತೆಕ್ಕೊಳ್ಳಿಲ್ಲ. ನಾನು ಸ್ಟಾರ್ಟ್ ಬಂದೆ 4ನೇ ದಿವಸ, ಯಾವ ದಿವಸ ಹೇಳಿದ್ದೇವೆ ಆವತ್ತಿಂದ ಸ್ಟಾರ್ಟ್. ಇದರಲ್ಲಿ ಒಂದು ಬಸ್ಸು ಕೂಡ ರಸ್ತೆಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. 4 ದಿನ ಫಸ್ಟ್ 1 day ಯಾರು ನಾವು ಬಗ್ಗುದಿಲ್ಲ, ಸ್ಟೂಡೆಂಟ್ ನಾವು ಕೇರ್ ಮಾಡದಂತ ಹೇಳ್ತಂದ ಓನರ್ಸ್ ಇದ್ದಾರ, 2ನೇ ಬಂದು ನಮ್ಮ ಕಾಲಕ್ಕೆ ಬಂದು ದಯವಿಟ್ಟು ಅದನ್ನು ಮುಗಿಸಿ ಸರಿಯಾಗಿ ನೋಡಿ ಅಂತ ಒಂದು ಪರಿಸ್ಥಿತಿಗೆ ಬಂದರು. 7ನೇ ದಿವಸ DC ಅನಿಲ್ ಕುಮಾರ್ ಕರೆಸಿಕೊಂಡು ಇವ್ರು ಒಪ್ಪಿಕೊಂಡು ರೇಟ್ ಕಡಿಮೆ ಆದಂತೆ ನಾವು ಸ್ಟ್ರೈಕ್ ವಿಡ್ರಾ ಮಾಡಿದ್ದು. ಸೊ ಇಟ್ ವಾಸ್ ಅ ಬಿಗ್ ನ್ಯೂಸ್. 4 days ಎವ್ರಿ ಡೇ ಪೇಪರ್ ಅಲ್ಲಿ ಆ ಕರಾವಳಿಯಲ್ಲೇ ಹೊಸ ಈ ಸಂಜೆ ಎಲ್ಲ ಬಂದದೆಲ್ಲ ಜಸ್ಟ್ ಸ್ಟಾರ್ಟ್ ಆದ ಎಲ್ಲಾ ಪೇಪರ್ ಅಲ್ಲಿ ಬಂತು ಅಂದ್ರೆ ನೀವು ದೊಡ್ಡ ಜನ ಅಲ್ಲ, ಎಲ್ಲ ಫ್ರಂಟ್ ಪೇಜ್ ಅಲ್ಲಿ ನ್ಯೂಸ್ ಎಲ್ಲ ಕೂಡ, ಸ್ಟೇಟ್ಮೆಂಟ್ ಎಲ್ಲ ಕೂಡ. ನಮ್ದು ಸಂಜೆ ಹೊತ್ತು 4 ಗಂಟೆಗೆ ಮೋಯಿನ್ ವಿಲಾಸದಲ್ಲಿ ಪ್ರೆಸ್, ಮೋಯಿನ್ ಪ್ರೆಸ್ ಆಗಿ ಅರ್ಧ ಗಂಟೆ ನಾವು ಅಲ್ಲಿಂದ ಇಲ್ಲ, ಮತ್ತೆ ರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಬೇರೆ ಕಡೆಗೆ ನಾವು ಹೋಗ್ತಾ ಇರ್ತೇವೆ. ಸೊ ಆವತ್ತಿನ ಕಾಲಘಟ್ಟಕ್ಕೆ ಆ ಟೈಪ್ ನಲ್ಲಿ ಸರಿ ನಮ್ದು ಆ ಒಂದು ಮೈಂಡ್ ಸೆಟ್ ಆಗಿತ್ತು, ಇದು ಮಾಡದೆ ನಾವು ಸರಿ ಅಂತೇಳಿ. ಅಷ್ಟು ಸುಲಭ ಯಾವ್ದಕ್ಕೂ ಕೂಡ ಭಕ್ತಿ ಇರಲಿಲ್ಲ. ಮತ್ತೆ ಇದೆಲ್ಲ ಅನುಭವ ಆಗಿ ಇಲ್ಲಿ ತನಕ ಸರ್. ಇನ್ನೊಂದು 5 ನಿಮಿಷ ನಾನು ಪಟಾಪಟ್ ಅಂತ ಒಂದು 2-3 ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ನಾನು ಕೆಲವು ಹೆಸರುಗಳನ್ನ ಹೇಳ್ತೇನೆ, ಅವರ ಬಗ್ಗೆ ನಿಮ್ಮ ವ್ಯಾಖ್ಯಾನ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಅತ್ಯುತ್ತಮವಾದ ನಾಯಕತ್ವದ ಗುಣ, ಸೀನಿಯರ್ ಮೋಸ್ಟ್, ಲಾಟ್ ಆಫ್ ಬಿಗ್ ವಿಷನರೀಸ್, ಸಾಮಾಜಿಕ ನ್ಯಾಯದ ದೊಡ್ಡ ಮಟ್ಟದ ಒಂದು ಹಿತಚಿಂತಕ. ಪ್ರಸ್ತುತ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಮತ್ತು ರೂಲಿಂಗ್ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಸುವಂತ ಮುಖ್ಯಮಂತ್ರಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಟ್ಸ್ ಅ ಗುಡ್ ಲೀಡರ್ಶಿಪ್ ಕ್ವಾಲಿಟಿ. ತಾಳ್ಮೆಗೆ ನಾವು ನೋಡಿಕೊಳ್ಬೇಕಾದಂದು ವ್ಯಕ್ತಿತ್ವ. ಯಡಿಯೂರಪ್ಪ ಅಂತಂದ್ರೆ ತಾಳ್ಮೆನ ಎಲ್ಲರಿಗೆ ನಾನು ಅಸೆಂಬ್ಲಿ ಹೇಳಿದ್ದೇನೆ, ಏನಿದ್ರು ಅವ್ರು ಯಡಿಯೂರಪ್ಪಜಿಯಿಂದ ಕಲಿಲಿಕ್ಕಿದೆ. ಇಷ್ಟು ವರ್ಷ ಆದ್ರೂ, ಇಷ್ಟು ವಯಸ್ಸಾದ್ರೂ ಕೂಡ, ಅಧಿಕಾರ ಹೋದ್ರು ಕೂಡ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು
ಕಿವಿಗೆ ಸ್ಪೀಕರ್ ಇಟ್ಟು ಯಾವಾಗ ಎಲ್ಲರಿಗಿಂತ ಮುಂದೆ ಬರ್ತಾರೆ ಟಿಲ್ ದ ಲಾಸ್ಟ್ ಏನ್ ಮಾತಾಡಿದಾರೆ ಎಲ್ಲ ಕೇಳುದೆ, ಅಗತ್ಯ ಬಂದಾಗ ಎದ್ದು ಮಾತಾಡ್ತಿದ್ರು ಅಷ್ಟೇ. ಸೊ ಇದೆಲ್ಲವೂ ಕೂಡ ಎಲ್ಲ ಪಕ್ಷದ ಎಲ್ಲ ನಾಯಕರು, ಯುವ ನಾಯಕರು ಕಲಿಬೇಕಾದ ಗುಣಗಳು ಒಬ್ಬ ಲೀಡರ್ಗಳಿಂದ. ಓಕೆ ಸರ್, ಒಂದು ಮಾತು, ಖಾದರ್ ಅವರು ಅಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳ ಜೊತೆ ಹೋಗಿ ಕ್ರಿಕೆಟ್ ಆಡ್ತಾರೆ, ಚಾಕ್ಲೇಟ್ಸ್ ಕೊಡ್ತಾರೆ, ಮನೆ ಮನೆಗೆ ಹೋಗ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ನೀವೇ ಒಂದ್ ಕಡೆಯಲ್ಲಿ ಹೇಳಿದ್ರಿ, ಎಂತ ಸುದ್ದಿ ಆದ್ರೂ ಮನೇಲಿ ಅಪ್ಪ ಮಗ ಗಲಾಟೆ ಮಾಡ್ಕೊಂಡ್ರೆ ನನ್ನ ಹೆಸರು ಬರ್ತದೆ ಅಂತ ಒಂದ್ ಕಡೆಯಲ್ಲಿ ನೀವು ಹೇಳ್ಕೊಂಡಿದ್ರಿ. ಎಲ್ಲೋ ಒಂದ್ ಕಡೆಯಲ್ಲಿ ಖಾದರ್ ಅವ್ರದ್ದು ಇದೊಂಥರದ ಗಿಮಿಕ್ ಅಂತ ಹೇಳಿದವರು ಇದ್ದಾರೆ, ಏನಂತೀರಾ? ಖಂಡಿತ ಗಿಮ್ಮಿಕ್ ಅಲ್ಲ, ಆದ್ರೆ ಒಂದು ಸ್ವಾಭಾವಿಕ, ನಾನೀಗಲೇ ಹೇಳಿದ್ದೇನೆ, ಉಳ್ಳಾಲ ಕ್ಷೇತ್ರಕ್ಕೆ ಮತ್ತು ನನಗೆ ದೇವರು ಕಲ್ಪಿಸಿದ ಅದೊಂದು ಸಂಬಂಧ, ಇಟ್ಸ್ ಅ ಕನೆಕ್ಷನ್. ಅದು ದೇವರೇ ಕಲ್ಪಿಸಿದ್ದು. ಯಾಕಂತ ಹೇಳಿದ್ರೆ ನಾನು ತಾಯಿ ಹುಟ್ಟಿದಲ್ಲಿ ಕಡಬದಲ್ಲಿ, ತಂದೆ ಹುಟ್ಟಿದಲ್ಲಿ ಉಪ್ಪಾಳದಲ್ಲಿ, ನಾನು ಹುಟ್ಟಿದಲ್ಲಿ ಮಂಗಳೂರಲ್ಲಿ, ತಂದೆ ಶಾಸಕರಾದಲ್ಲಿ ಉಳ್ಳಾಲದಲ್ಲಿ, ತಂದೆ ಮತ್ತು ತಾಯಿ ತೀರಿ ಹೋದಾಗ ಅವರ ದಫನ ಮಾಡಿದಲ್ಲಿ ಮೃತದೇಹವನ್ನು ಉಳ್ಳಾಲದ ದರ್ಗದ ಮಣ್ಣಿನಲ್ಲಿ. ನಾಳೆ ನಾನು ತೀರಿ ಹೋದರೂ ಕೂಡ ನಾನು ಉಳ್ಳಾಲದ ಮಣ್ಣಿಗೆ ನಾನು ಸೇರ್ತೇನೆ. ಈ ಮಧ್ಯದಲ್ಲಿ ಉಳ್ಳಾಳದಲ್ಲಿ ಇರುವಂತ ಎಲ್ಲಾ ವಿಚಾರಗಳಿಗೆ ಯುಟಿಗಾದರೊಂದು ಬೇಕು, ಇಲ್ಲದಿದ್ದವರಿಗೆ ಸಮಾಧಾನ ಯಾರಿಗೂ. ಅದು ಒಳ್ಳೆಯ ಕೆಲಸಕ್ಕಿರ್ಲಿ, ಇನ್ನೊಂದು ಕೆಲಸಕ್ಕಿರ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯುಟಿಗಾದ ಒಂದು ಹೆಸರು ಇಲ್ಲದಿದ್ರೆ ಯಾರಿಗೂ ಕೂಡ ಸಮಾಧಾನ ಇರ್ಲಿ. ನನಗೇನು ಅಭ್ಯಂತರ ಇದೆ, ಕಡೆಗೆ ದೇವರು ಇಟ್ಟ ಈ ರೀತಿ ಆಗುದಲ್ವಾ ಏನಿದ್ರು ಕೂಡ. ನೋಡಿ, ನಾನು ಹಿಂದೆ ಆಲೋಚನೆ ಮಾಡಿದ್ದೆ, 98% ಶ್ರಮ, 2% ಆಶೀರ್ವಾದ ಅಂತ ಹೇಳಿ, ಲಕ್ ಅಂತ. ಈಗ ನನಗೆ ಗೊತ್ತಾಗಿದೆ ಅದು 2% ಶ್ರಮ, 98% ಲಕ್ ಅಂತ ಹೇಳಿ ಒಬ್ಬನ ಯಶಸ್ಸಿಗೆ. ಯಾಕೆ, ನೀವು ಎಷ್ಟೇ ಶ್ರಮ ಮಾಡಿ ಕಡೆಗಳಿಗೆ ಒಂದು ಹೋಯ್ತದು, ಇದನ್ನೇನಿಲ್ಲ, ಕಡೆಗಳಿಗೆ ಆಟೋಮೆಟಿಕ್ ಆಗಿ ಒಂದು ಆ ದಡ ಬಂದು ಸೇರ್ತೀರಿ. ಸೊ ಲಕ್ ಈಸ್ ಜನಸಾಮಾನ್ಯರ ಆಶೀರ್ವಾದ ನಮ್ಗೆ ಅತ್ಯಗತ್ಯ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ನಾವು ಬಹಳ ಫ್ರೀಯಾಗಿ ಎಲ್ಲ ಫ್ರೀ ಆಗಿದ್ದೇವೆ, ಎಲ್ಲ ಸ್ವೀಕರಿಸ್ತೇವೆ, ಎಲ್ಲ ಚರ್ಚೆ ಮಾಡ್ತೇವೆ. ಕೆಲವರು ಹೊಗಳ್ತಾರೆ, ಸಮಾಧಾನ ಮಾಡ್ತಾರೆ, ಕೆಲವರು ಬೈತಾರೆ, ಜೋರ್ ಮಾಡ್ತಾರೆ, ಅದೆಲ್ಲ ಸಕಾರಾತ್ಮಕ ಸ್ವೀಕರಿಸ್ತೇವೆ. ನನ್ನ ಸಣ್ಣ ಮಕ್ಕಳು ಕೂಡ ಬೇರೆ ಬೇರೆ ರೀತಿಯಿಂದ ಕರೀತಾರೆ. ನಾನೊಮ್ಮೆ ಮನೆ ಕೆಲವರು ಯುಟಿಗೆ ಅಂತ ಕರೀತಾರೆ. ಮೊನ್ನೆ ನಾನು ಹೋಗ್ತಾ 10 ಸಣ್ಣ ಮಕ್ಕಳು ಕೂತ್ಕೊಂಡಿದ್ರು, ಒಂದು 5, 6, 7 ಸ್ಟ್ಯಾಂಡರ್ಡ್ ಎಲ್ಲ, ಅಲ್ಲಿ ದಂಡೆಯಲ್ಲಿ ಕೂತ್ಕೊಂಡು ಯಾವಾಗ ನಾನು ವಿಶ್ ಮಾಡಿ ಹೋಗುದು. ಆಯ್ತು, ಈ ಒಂದು ದಿವಸ ನಾನು ಪೇಪರ್ ಓದ್ತಾ ಇದ್ದೆ, ಯುಟಿ. ಮೊನ್ನೆ ನಾನೊಂದು ಇಲ್ಲಿ ಹೋಗಿದ್ದೆ, ಒಂದು ಗ್ರಾಮಕ್ಕೆ, ಸಣ್ಣ ಮಗು ನಡಿಲಿಕ್ಕೆ ಆಗುದಿಲ್ಲ, 1.5 ಅಥವಾ 2 ವರ್ಷ ಮೊದಲು ಮಾತಾಡುವಂಥದ್ದು. ಇದಕ್ಕೆ ಬಟ್ಟೆನೇ ಹಾಕ್ಲಿಲ್ಲ, ಬೇರೆ ಮಕ್ಕಳೆಲ್ಲ ಬಂದು ಮಾಡ್ತಾರೆ, ಇವನು ಕೂಡ ನಡುವಲ್ಲಿ ಕಾದ್ರಿಚ್ಚ ಅಂತ ಇವನು ಹೇಳ್ತಿದ್ದಾನೆ. ಯಾರು, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಣ್ಣ ಮಗು ಕೂಡ. ಸೊ ಇದೆಲ್ಲ ಸ್ವಾಭಾವಿಕ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಹೋಗ್ಬೇಕು. ಅಧಿಕಾರವ ಅಥವಾ ಅಂತಸ್ತ ಅಥವಾ ಸ್ಪೀಕರ್ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಇಂಥ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ಸ್ಪೀಕರ್ ಪೋಸ್ಟ್ ಅದ್ಭುತ ಅಲ್ವಾ? ನಿಮ್ಮ ಚಿಂತನೆಗಳು. ನನಗೇನಿದೆ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ದವನು ಎಟ್ಟಕ್ಕುವಂತ ಅವಕಾಶ ಈ ಡೆಮೋಕ್ರಸಿಯಲ್ಲಿ ಇದೆ ಅಂತೇಳಿ ಜನರಿಗೆ ತೋರಿಸಬೇಕು. ನಿಜವಾದ ಪ್ರಜಾಪ್ರಭುತ್ವದ ಅರ್ಥ ಏನು? ನೀವು ಕಾರಿಂದ ಇಳಿದಾಗ ನಿಮ್ಮ ಹತ್ರ ಅತ್ಯಂತ ಕಡುಬೋಡವನ್ನು ನಿರ್ಗತಿಗಳನ್ನು ಬಂದು ಕೈಯಲ್ಲಿ ಬಂದು ಹಿಡಿಬೇಕು, ನನಗೆ ಇದು ಕೆಲಸ ಅಂದು ಆಗ್ಬೇಕಂತೇಳಿ. ನಿಜ, ಕೆಲಸ ಆಗದಿದ್ರೆ ಕನಿಷ್ಠ ಕೇಳುವಂತ ಧೈರ್ಯ ಬೇಕು, ಯಾಕೆನ್ನ ಕೆಲಸ ಆಗ್ಲಿಲ್ಲ ಅಂತೇಳಿ. ದಿಸ್ ಇಸ್ ಅ ಡೆಮೋಕ್ರಸಿ ನಿಜವಾದ ಅರ್ಥ. ಈಗೇನಾಗ್ತದೆ, ಏನ್ ದೊಡ್ಡವ್ರು ಇಲ್ಲದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಜನರಿಗೆ ಹೆದರಿಕೆ ಆಗ್ತದೆ. ಹೋಗ್ಬೇಕಾ ಅದು ಅಲ್ಲ, ದೇ ಶುಡ್ ಗೋ, ಅವ್ರು ಹೇಳ್ಬೇಕು, ಇದಲ್ಲ ನಿಜ ಆಗಿರುವಂತದ್ದು. ಅದಕ್ಕಾಗಿ ನಾನು ವಿಧಾನಸೌಧದಲ್ಲಿ ಒಂದು ದಿವಸ ನಿರ್ಗತಿಕರಿಗೆ, ಒಂದು ದಿವಸ ಕೂಲಿ ಕಾರ್ಮಿಕರಿಗೆ, ಒಂದು ದಿವಸ ಅಚೀವ್ಮೆಂಟ್ ಆದವರಿಗೆ, ಒಂದು ದಿವಸ ರೈತರಿಗೆ, ಒಂದು ದಿವಸ ಟ್ರಾನ್ಸ್ಜೆಂಡರ್ಗೆ, ಒಂದು ದಿವಸ ಮಹಿಳೆಯರಿಗೆ, ಒಂದೊಂದು ದಿವಸ ಒಬ್ಬೊಬ್ಬನ ಕರೆಸಿ ವಿ ಹ್ಯಾಡ್ ಎಕ್ಸ್ಪ್ಲನೇಷನ್ ಆಫ್ ದೆಮ್. ದಿಸ್ ಇಸ್ ವಿಧಾನಸೌಧ ಎಲ್ಲರಿಗೂ ಸೇರಿದಂತ ವಿಧಾನಸೌಧ, ಬರೀ MLA ಸೇರಿದಂತ ವಿಧಾನಸೌಧ ಅಲ್ಲ. ವೆರಿ ನೈಸ್, ವೆರಿ ನೈಸ್. ಓಕೆ, ಸ್ಪೀಕರ್ ಆಗಿ ಸದನದ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತು ತುಳು ಭಾಷೆಯನ್ನು ಕೂಡ ಮಾತಾಡಿದ್ರಿ. ಕರಾವಳಿಯವರು, ಶಾಸಕರವರು, ಇವ್ರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದನ್ನ ಪ್ರೀತಿಸಿದ್ರು, ಸ್ವಾಗತ ಮಾಡಿದ್ರು. ಬೇರೆ ಅಂದ್ರೆ ಹೇಳಿದ್ರೆ ಅದೇ ಹೇಗೆ ಮಾರ ತುಳು ಪಾತಿರ್ನ ಬೇರೆ ಹೇಳ್ತಾರೆ, ನೀವು 4 ಜನ ದಕ್ಷಿಣ ಕನ್ನಡ ಜಿಲ್ಲೆಯವ್ರು, ನೀವು ಪಕ್ಷ ಇರ್ಬೋದು, ಬೇರೆ ಇರ್ಬೋದು, ಅಲ್ಲಿ ನೀವು ಜೋರ್ ಆರೋಪ ಇರ್ಬೋದು,
ಗಲಾಟೆ ಇರ್ಬೋದು, ಜಾತಿ ಧರ್ಮ ಬೇರೆ ಇರ್ಬೋದು. ನೀವು 4 ದಿನ ಸೇರಿದ ತಕ್ಷಣ ಆಟೋಮೆಟಿಕ್ ನೀವು ಭಾಷೆ ಎಲ್ಲ ನಮ್ಗೆ ಅರ್ಥ ಆಗದ ಭಾಷೆ ನೀವು ನಮ್ಮನೆ ಮಂಗ ಮಾಡ್ತೀರಂತ ಹೇಳುದೆಲ್ಲ ನಾಯಕರೆಲ್ಲ ಕೂಡ ಹೇಳ್ತಾರೆ. ನಾವು ಹೇಳ್ತೇವೆ ತುಳು ಭಾಷೆ ಅಂತ ಹೇಳಿದ್ರೆ ಇದು ವಿಶಿಷ್ಟವಾದೊಂದು ಭಾಷೆ. ಯಾಕೆಂತ ಹೇಳಿದ್ರೆ ಇದಕ್ಕೆ ಲಿಪಿ ಇಲ್ಲ. ಇದನ್ನು ಸಾವಿರಾರು ವರ್ಷ ಜೀವಂತಗೊಳಿಸಿಕೊಂಡು ಬಂದಿದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿ ಮತ್ತು ಮಣ್ಣಿನ ಗುಣ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ತುಳು ಭಾಷೆ ಅಂತ ಹೇಳಿದ್ರೆ ಬರೀ ಮಾತಾಡೋ ಭಾಷೆ ಅಲ್ಲ, ನಮ್ಮ ತುಳುನಾಡಿನ ಆಚಾರ ವಿಚಾರಗಳು, ನಮ್ಮ ಉಡುಗೆಗಳು, ನಮ್ಮ ಊಟಗಳು, ಇದೆಲ್ಲ ಸೇರಿ ಅದು ಒಂದು ತುಳು ಸಂಸ್ಕೃತಿ ತುಳು ಭಾಷೆಯಾಗಿ ನಿಲ್ತದೆ. ನಿಜ. ಥ್ಯಾಂಕ್ ಯು UTK ಸರ್, ತುಂಬಾ ಖುಷಿ ಆಯ್ತು. ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದಂತ ಅದೆಷ್ಟೋ ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡ್ರಿ. ಇನ್ನಷ್ಟು ಯಶಸ್ಸು ನಿಮ್ಗೆ ಸಿಗ್ಲಿ. ಶುಭಾಶಯ. ಥ್ಯಾಂಕ್ ಯು. ನಮಸ್ಕಾರ.